Namaste. Good morning. Welcome. Welcome all to the product marathon morning session. Yes, friends. ನಿನ್ನೆ ಅದ್ಭುತವಾದ ಸೆಷನ್ ನೋಡ್ಕೊಂಡು ಬಂದ್ವಿ. ಅಗ್ರಿಕಲ್ಚರ್ ಇಸ್ ದ ರಿಯಲ್ ಲೈಫ್. ರೈತರಿಗೆ ಏನೆಲ್ಲ ಒಂದು ವರದಾನ ಆಗಿರ್ತಕ್ಕಂಥ ಅಗ್ರಿಕಲ್ಚರ್ ಕೆಟಗರಿನ ನಾವು ನೋಡಿದ್ವಿ. ಅದ್ಭುತವಾಗಿ ವೇಣುಗೋಪಾಲ್ ಸರ್ ತುಂಬಾ ಎಫೆಕ್ಟಿವ್ ಆಗಿ ಪ್ರಾಡಕ್ಟ್ ನಾಲೆಡ್ಜ್ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ನಮ್ಮ ರೈತರಿಗೆ ಮಣ್ಣಿಗೆ ಅವಶ್ಯಕತೆ ಇರ್ತಕ್ಕಂಥ ನ್ಯೂಟ್ರಿಷನ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಎಷ್ಟೊಂದು ವಿಷಯಗಳು ತುಂಬಾ ಜನಗಳಿಗೆ ಕ್ಲಾರಿಟಿ ಸಿಕ್ಕಿದೆ. ಒಂದು ಸ್ಪೆಷಲ್ ನಾಲೆಡ್ಜ್, ಡೀಪ್ ನಾಲೆಡ್ಜ್. ಯಾಕಂದ್ರೆ ಒಬ್ಬ ರೈತರ ಹತ್ರ ನಾವು ಹೋಗ್ಬೇಕು ಅಂದ್ರೆ ಅದ್ರದ್ದು ಮಣ್ಣಿನಿಂದ ವಿಜ್ಞಾನ, ಸೈನ್ಸ್ ಗೊತ್ತಿರಬೇಕು. ಅವಾಗ ಮಾತ್ರನೇ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ. ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಸಿ ಹೇಗೆ ಏನ್ ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿ ಏನ್ ಮಿಸ್ಸಿಂಗ್ಸ್ ಇದೆ, ಅದಕ್ಕೆ ಏನ್ ನಮ್ಮ ಮೋದಿ ಕೇರ್ ಅಡಿಷನ್ ಮಾಡಿದೆ, ಪ್ರತಿಯೊಂದು ಸಹ ನಾಲೆಡ್ಜ್ ನ ಕೊಟ್ಟಿದ್ದಾರೆ. ಎಸ್ ಫ್ರೆಂಡ್ಸ್, ಇವಾಗ ನಿನ್ನೆ ನಾವು ಬರೀ ಜ್ಞಾನ ಮಾತ್ರ ನೋಡೋಕಾಯ್ತು, ನಾಲೆಡ್ಜ್ ಸಿಕ್ತು ಆಕ್ಟಿವ್ 80 ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ. ಇದರಲ್ಲಿ ಆಕ್ಟಿವ್ ಝೈನ್ ಇದೆ, ಇನ್ನೊಂದು ಅಡಿಷನಲ್ ಪ್ರಾಡಕ್ಟ್, ಅಂಡ್ ಆಕ್ಟಿವ್ 80 ಗೋಲ್ಡ್ ಇದೆ. ಇವೆರಡರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋದಕ್ಕಿಂತ ಸಿಂಪಲ್ ಆಕ್ಟಿವ್ 80 ಗೋಲ್ಡ್ ಏನಿದೆ, ಆಕ್ಟಿವ್ 80 ಏನ್ ಕೆಲಸ ಮಾಡುತ್ತೆ ಅದೇ ಆಕ್ಟಿವ್ 80 ಗೋಲ್ಡ್ ಸಹ ಮಾಡೋದು. ಬಟ್ ಆಕ್ಟಿವ್ 80 ಇಸ್ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್. ಆಕ್ಟಿವ್ 80 ಗೋಲ್ಡ್ ಇಸ್ ಆರ್ಗ್ಯಾನಿಕ್, ಸಾವಯವ ಬಂದ್ಬಿಟ್ಟು ಆಕ್ಟಿವ್ 80 ಗೋಲ್ಡ್. ಆಕ್ಟಿವ್ 80 ನಲ್ಲಿ 5 ಲೀಟರ್ ಕ್ಯಾನ್ ಸಿಗುತ್ತೆ, ಆಕ್ಟಿವ್ 80 ಗೋಲ್ಡ್ ಅಲ್ಲಿ 5 ಲೀಟರ್ ಕ್ಯಾನ್ ಸಿಗೋದಿಲ್ಲ, ಅಷ್ಟೇನೆ ಡಿಫ್ರೆನ್ಸ್. ಬಟ್ ಯಾರೆಲ್ಲ ಭೂಮಿನ 100% ಆರ್ಗ್ಯಾನಿಕ್ ಮಾಡ್ಕೋಬೇಕು ಅಂತಾರೆ ಅವ್ರಿಗೆ ಆಕ್ಟಿವ್ 80 ಗೋಲ್ಡ್ ರೆಕಮೆಂಡ್ ಮಾಡಿ. ಅಂಡ್ ಹೈಯರ್ ದೊಡ್ಡ ದೊಡ್ಡ ತೋಟಗಳಿಗೆ ತುಂಬಾ ಕಾಸ್ಟ್ ವರ್ಕೌಟ್ ಆಗ್ಬೇಕು ಅಂದ್ರೆ 5 ಲೀಟರ್ ಹೋಗ್ಬೇಕಾಗುತ್ತೆ, ಅದಕ್ಕೆ ಆಕ್ಟಿವ್ 80 ಕೊಡ್ಬೇಕಾಗುತ್ತೆ. ಅದೇ ತರ ಆಕ್ಟಿವ್ ಝೈಮ್ ಅಂಡ್ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಎರಡು ಆಲ್ಮೋಸ್ಟ್ ಸೇಮ್ ಇದೆ. ಹಾಗಾಗಿ ಆಕ್ಟಿವ್ ಮ್ಯಾಕ್ಸ್ ನಾವು ಜಾಸ್ತಿ ರೆಕಮೆಂಡ್ ಮಾಡ್ತಾ ಹೋಗೋಣ. ಆಕ್ಟಿವ್ ಮ್ಯಾಕ್ಸ್ ಈಸ್ ದಿ ಹೈಯರ್ ಪರ್ಫಾರ್ಮೆನ್ಸ್. ಓಕೆ, ಹಾಗೆ ಈಗ ನಾವು ನೋಡೋಣ ನಿನ್ನೆ ಏನ್ ಪ್ರಾಡಕ್ಟ್ ನೋಡಿದ್ವಿ ಅದರ ಎಕ್ಸ್ಪೀರಿಯನ್ಸ್. ಯಾರೆಲ್ಲ ಪ್ರಾಡಕ್ಟ್ ನ ಬಳಸಿರ್ತಕ್ಕಂಥವ್ರು ರೈತರು ಪ್ಲಸ್ ಬೇರೆ ಬೇರೆ ಪರ್ಪಸ್ಗೆ ಬಳಸ್ಬಿಟ್ಟು ನೋಡಿರ್ತಕ್ಕಂಥವ್ರು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಓನ್ಲಿ ಆಕ್ಟಿವ್ 80 ಮಾತ್ರ ಏನೆಲ್ಲ ಬೆನಿಫಿಟ್ ಕೊಟ್ಟಿದೆ ನಿಮ್ಮ ಲೈಫ್ ಅಲ್ಲಿ ಅಂದ್ರೆ ಯಾರೆಲ್ಲ ಬಳಸಿದೀರಾ, ಬರೀ ಆಕ್ಟಿವ್ 80ನ ಯಾವ್ಯಾವ ಕ್ರಾಪಿಗೆ ಬಳಸಿದೀರಾ, ಆಕ್ಟಿವ್ ಮ್ಯಾಕ್ಸ್ ಜೊತೆ ಬಳಸಿರೋದು ಎಕ್ಸಾಂಪಲ್ ಬೇಡ, ಬರೀ ಆಕ್ಟಿವ್ 80 ಮಾತ್ರ. ನೆಕ್ಸ್ಟ್ ಆಕ್ಟಿವ್ ಮ್ಯಾಕ್ಸ್ ಜೊತೆ ಆಕ್ಟಿವ್ 80 ಬಳಸಿರ್ತಕ್ಕಂಥ ರಿಸಲ್ಟ್ ನ ಆಮೇಲೆ ತಗೊಳ್ಳೋಣ. ಫಸ್ಟ್ ಓನ್ಲಿ ಆಕ್ಟಿವ್ 80ನ ವಿಶೇಷತೆ ನೀವು ನೋಡಿದ್ವಿ, ಟೆಕ್ನಾಲಜಿ ನೀವು ತಿಳ್ಕೊಂಡ್ರಿ, ಅದ್ರದ್ದು ಡೆಮಾನ್ಸ್ಟ್ರೇಷನ್ ಎಕ್ಸ್ಪೋರ್ಟ್ ಆಗಬೇಕು. ಎಲ್ಲಾ ಪ್ರಾಡಕ್ಟ್ಗಳದ್ದು ಡೆಮಾನ್ಸ್ಟ್ರೇಷನ್ ನೆಕ್ಸ್ಟ್ ಒಂದು ದಿನ ಪ್ಲಾನ್ ಮಾಡೋಣ. ಬಟ್ ಇವಾಗ ಓನ್ಲಿ ಆಕ್ಟಿವ್ 80 ಬೆನಿಫಿಟ್ ಏನ್ ಸಿಕ್ಕಿದೆ, ಏನೆಲ್ಲ ಡಿಫರೆನ್ಸ್ ಆಗಿದೆ ರಿಸಲ್ಟ್ಸ್, ಅದನ್ನ ಮಾತ್ರ ಶೇರ್ ಮಾಡಿ. ಹಲೋ ಸರ್, ಗುಡ್ ಮಾರ್ನಿಂಗ್. ನಾನು ಪ್ರಕಾಶ್ ಹಿರಿಯೂರಿಂದ. ಸೊ ನಾವು ಆಕ್ಟಿವ್ 80 ಗೋಲ್ಡ್ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ ನಾವು ಯಾವುದೇ ಬೆಳೆಗೆ ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ, ಕೀಟನಾಶಕ ಅಥವಾ ಕ್ರಿಮಿನಾಶಕ ಯಾವುದೇ ಬೆಳೆಗೆ ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಔಷಧಿ ತುಂಬಾ ಸರಿಯಾಗಿ ಹೆಚ್ಚಿನದಾಗಿ ಕೆಲಸ ಮಾಡ್ತಿರಲ್ಲ. ಸೊ ಆಕ್ಟಿವ್ 80 ನಾವು ಕೊಡ್ತಾ ಹೋದಾಗ ಜೊತೆಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಅದು ಸಾಕಷ್ಟು ಸ್ಪ್ರೆಡಿಂಗ್ ಆಗೋ ಜೊತೆಗೆ ವಿಟಿಂಗು ಜೊತೆಗೆ ಬೇರಿಂದ ಸುಳಿಯುವಾಗ ಸಾಕಷ್ಟು ನೆನೆಯುತ್ತೆ. ಮತ್ತೆ ಕ್ರಿಮಿನಾಶಕ ಅಥವಾ ಕೀಟನಾಶಕ ಜೊತೆಗೆ ಸ್ಪ್ರೇ ಮಾಡಿದಾಗ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಅದು ತುಂಬಾ ನೀಟಾಗಿ ಸ್ಪ್ರೇ ಮಾಡಬೇಕು. ಯಾಕಂದ್ರೆ ನೀರು ಸ್ಪ್ರೇ ಮಾಡಿದಾಗ ಮಾತ್ರ ಅದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾವುದೇ ರೋಗ ರುಜಿನ ಮಿನಿಮಮ್ ಅಂದ್ರೆ 15 ದಿನ ಕಂಟ್ರೋಲ್ ಮಾಡುತ್ತೆ. ನಮ್ಗೆ ಅದನ್ನ ಬಹಳ ಖುಷಿ ಆಗುತ್ತೆ. ನಾವು ಶೇಂಗಾದ ಮೇಲೆ ಮತ್ತೆ ಕಡಲೆ ಮೇಲೆ ಸ್ಪ್ರೇ ಮಾಡಿದಾಗ ತುಂಬಾ ಅದ್ಭುತವಾಗಿ ನೋಡಿದೀನಿ. ಅದೇ ರೀತಿ ನಾವು ಈರುಳ್ಳಿ ಮೇಲೆ ಸಾಕಷ್ಟು ಕಡೆ ಮಾಡಿಸಿದೀನಿ ನಾನು. ಮ್ಯಾಕ್ಸಿಮಮ್ ಅಂದ್ರೆ ಸುಮಾರು ನಾವು ಟ್ರಿಪ್ಸ್ ಬೀಳುತ್ತೆ, ಮತ್ತೆ ಇನ್ನೊಂದು ಕಾಯಿಲೆ ಬರುತ್ತೆ ಅದಕ್ಕೆ. ಸೊ ಅದು ಒಂದು ಕಾಯಿಲೆನ ಆದಷ್ಟು ಪೋಸ್ಟ್ಪೋನ್ ಮಾಡುತ್ತೆ. ಯಾಕಂದ್ರೆ ನಾವು ಕ್ರಿಮಿನಾಶಕ ಕೀಟನಾಶಕ ಸ್ಪ್ರೇ ಮಾಡಿದಾಗ ಮ್ಯಾಕ್ಸಿಮಮ್ ಕೆಲಸ ಮಾಡಿದೆ ಸರ್. ಅದೇ ರೀತಿ ಶೇಂಗಾ ಎಲ್ಲಾ ಬೆಳೆಗಳ ಮೇಲೆ ನಾವು ನೋಡಿದ್ವಿ. ಅಡಿಕೆಗೆ ನಾವು ಕೊಟ್ಟಾಗ ನಾನು ಅಡಿಕೆ ಮೇಲೆ ಸುಮಾರು 1 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ಕೆಲಸ ಮಾಡಿದೆ. ಎರೆಹುಳುಗಳು ಸಹ ಅತಿ ಹೆಚ್ಚಾಗಿ ಎರೆಹುಳು ಕಾಣಿಸ್ತಾ ಇದೆ ನನಗೆ. ಸೊ ಇದು ತುಂಬಾ ಒಂದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಮೋದಿ ಕೇರ್ ಇಂದ ಸಂಸ್ಥೆಯಿಂದ ಪ್ರಾಡಕ್ಟ್ ನಮಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಮಲ್ಲೇಶ್ವರಿ. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನನಗೆ ಆಕ್ಟಿವಿಟಿ ಗೊತ್ತಾದ್ಮೇಲೆ ಸರ್ ನಂಗೆ ಅಷ್ಟು ಧೈರ್ಯ ಇರಲಿಲ್ಲ ಸರ್. ಅದಕ್ಕೆ ಫಸ್ಟ್ ನಾನು ನಮ್ಮ ತೆಂಗಿನ ಗಿಡಕ್ಕೆ ಹಾಕಿದ್ದೆ ಸರ್ ಮನೆ ಹತ್ರ. ಅದು ನಾನು ಅಮ್ಮಗೆ ಹೇಳ್ತಾ ಇದ್ದೆ ಸರ್, ಎವ್ರಿ 1.5 ಮಂತ್ಗೆ ಹಾಕ್ಲಿಕ್ಕೆ ಅಂತೇಳಿ ಆಕ್ಟಿವಿಟಿ ಮಾತ್ರ ಹಾಕ್ತಾ ಇದ್ದೆ ಸರ್. 5 ml ಬಕೆಟ್ ವಾಟರ್ ಮಿಕ್ಸ್ ಮಾಡ್ಬಿಟ್ಟು 3 liters ಅಲ್ಲಿ. ಅದಾದ್ಮೇಲೆ ಸರ್ 1 year ಆದ್ಮೇಲೆ ತೆಂಗಿನ ಇದು ತೆಗಿಯೋರಿಗೇನೆ ಗೊತ್ತಾಯ್ತು ಸರ್. ಅದು ಮಾಮೂಲಾಗಿ 24 to 28 ಬರ್ತಾ ಇತ್ತು ಸರ್ ಒಂದು ಗೊನೆಗೆ. ಆಮೇಲೆ ಅದು 40-45 ಆ ತರ ಬರೋದಾಯ್ತು ಸರ್. 50 kgs ಬರೋದು 1 ಕ್ವಿಂಟಾಲ್ ಮೇಲೆ ಬರ್ತಾ ಇತ್ತು. ಆಮೇಲೆ ಅವ್ರು ಕೇಳಿದಾರೆ, ಏನಮ್ಮ ಇಷ್ಟೆಲ್ಲ ಚೆನ್ನಾಗಾಗಿದೆ ನಿಮ್ದು ಯಾಕೆ ಗಿಡಗಳು ಅಂತೇಳಿ ಎಲ್ಲ ಕೇಳಿ. ಒಂದು 8 ವರ್ಷದಿಂದ ತೆಗಿತಾ ಇದ್ದೇನೆ ಸರ್ ನಮ್ಮ ತೆಂಗಿನ ಗಿಡದ ಮನೆ ಸುತ್ತ ಇರೋದಷ್ಟೇ. ಆಮೇಲೆ ಹೇಳಿದಾರೆ, ಇಲ್ಲ ನಮ್ಮ ಮಗಳು ಈ ತರ ಮೋದಿ ಕೇರ್ ಅದು ಕೊಟ್ಟಿದ್ದಾಳೆ ಹಿಂಗೆ ಅಂತೇಳಿ. ಅವ್ರುನು ಇದಾಗ್ಬಿಟ್ಟು, ಮೇಡಮ್ ಸರ್ ನನ್ನ ಹತ್ರ ಬಂದು ನಾನೀಗ ಒಂದು 30 ಜನ ರೈತರಿಗೆ ನಾನು ಈ ತರ ಹಾಕ್ತಾ ಇದ್ದೀನಮ್ಮ, ನಾನು ಇದನ್ನ ಹಾಕ್ಬೇಕು ಅಂತಂದು ಹೇಳಿ ತಗೊಂಡ್ರು ಮೇಡಮ್ ಸರ್. ಅವಾಗ ನನಗೆ ಸ್ವಲ್ಪ ಧೈರ್ಯ ಬಂತು ಸರ್. ಹಂಗಾಗ್ಬಿಟ್ಟು ನಾನು ಹೋದ ಬೆಳೆಗೆ ಸರ್ ಒಂದು 200 acresಗೆ ನಾನು ಭತ್ತಕ್ಕೆ ಕೊಟ್ಟಿದ್ದೀನಿ ಸರ್. ಇವಾಗ ಏನಂತಂದ್ರೆ ಸರ್, ಆಕ್ಟಿವಿಟಿ ಮಾತ್ರ ಯೂಸ್ ಮಾಡಿದ್ದಾರೆ. ಆಕ್ಟಿವಿಟಿ ಯೂಸ್ ಮಾಡೋದ್ರಿಂದ ಅವ್ರು ಆಮೇಲೆ ಒಂದು 2 ಸ್ಪ್ರೇ ಮಾಡಲೇ ಇಲ್ಲ ಸರ್, ಲಿಕ್ವಿಡ್ಸ್ ಮಾಡ್ತಾರೆ ಸರ್. ನಮ್ಮಲ್ಲಿ ತುಂಬಾ ಜಾಸ್ತಿ ಸರ್ ಈ ಕಡೆ ಎಲ್ಲ. ನಾನು ಹೊಸಪೇಟೆಯಲ್ಲಿ ಇರ್ತೀನಿ ಸರ್ ನಾನು. ನಮ್ಗೆ ನೀರಾವರಿ ತುಂಬಾ ಇದೆ. ಅದೇ ತರ ಪೆಸ್ಟಿಸೈಡ್ಸ್ ತುಂಬಾ ಯೂಸ್ ಮಾಡ್ತಾರೆ ಸರ್ ಅವರು. ಅದಕ್ಕೆ ಈ ಬೆಳೆ ನಾನು ಎಲ್ಲರಿಗೂ ಹೇಳಿದ್ ಬಂದಿದೆ ಸರ್. 51ರಿಂದ 56ವರೆಗೂ ಬಂದಿದೆ ಸರ್ ಒಂದ್ ಚೀಲಕ್ಕೆ, 1 ಎಕರೆಗೆ ಸರ್. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಜಾಸ್ತಿ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇದಾರಲ್ಲ ಸರ್, ಅವ್ರಿಗೆ ಗೊತ್ತಾಗಿಲ್ಲ. ನಾನು ಅದಕ್ಕೆ ಈ ಸಲ ಹೇಳಿದ್ದೀನಿ, ನೀವು ಒಂದು 30% ನಿಮ್ ಪೆಸ್ಟಿಸೈಡ್ಸ್ ಕಡಿಮೆ ಮಾಡಿ. ನಮ್ದು ಬರೀ 1 ಎಕರೆಗೆ 2,000 ಆಗುತ್ತೆ ಅಂತೇಳಿ ಈಗೆಲ್ಲ ರೆಡಿ ಆಗಿದ್ದಾರೆ ಸರ್. ನಾನು ಜೂನಲ್ಲಿ 2,000 ಎಕರೆಗೆ ನಾನು ಕೊಡ್ತಾ ಇದ್ದೀನಿ ಸರ್ ಇದನ್ನು. ನನ್ಗೆ ಇದರಲ್ಲಿ ಇನ್ನೂ ಸ್ವಲ್ಪ ನಾಲೆಡ್ಜ್ ಬೇಕಾಗಿದೆ ಸರ್ ನನಗೆ. ನಾನು ಇದು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಮ್ಯಾಮ್. ಪ್ಯಾಡಿಗೆ ತುಂಬಾನೇ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಶೇರಿಂಗ್. ಓಕೆ, ನೆಕ್ಸ್ಟ್. ಸರ್, ನನ್ನ ಹೆಸರು ಲಿಂಗರಾಜ್ ಅಂತೇಳಿ. ಫಸ್ಟಿಗೆ ನನಗೆ ಈ ಪ್ರಾಡಕ್ಟ್ಸು 2008ರಲ್ಲಿ ಪರಿಚಯ ಆಯ್ತು. ನನಗೆ ಆಕ್ಟಿವಿಟಿ ಪರಿಚಯ ಆದ್ಮೇಲೆ ನಮ್ದು ಕಾಫಿ ತೋಟ ಸಕಲೇಶ್ವರದ ಹತ್ರ. ಕಾಫಿ ತೋಟಕ್ಕೆ ನಾವು ಆಪ್ಸಾ 80, ಅಮೆರಿಕದ ಆಮೆ ಕಂಪ್ನಿ ಆಪ್ಸಾ 80 ಯೂಸ್ ಮಾಡ್ತಾ ಇದ್ವಿ ನಾವು. ಈ ಆಕ್ಟಿವಿಟಿ ನಮ್ಗೆ ಗೊತ್ತಿರೋದಕ್ಕಿಂತ ಮುಂಚೆ ಈ ಆಕ್ಟಿವಿಟಿ ಬಳಸಿ ಆದ್ಮೇಲೆ ನಾವು ಕಾಫಿಗೆ ಲಿಂಡನ್ ಹಚ್ಬೇಕಾದ್ರೆ, ನಮ್ ಕಾಫಿಗೆ ಮೇಜರ್ ರೋಗ ಅಂದ್ರೆ ಬೋರರ್ ರೋಗ. ಆ ಬೋರರ್ ರೋಗ ತಡೆಗಟ್ಟಬೇಕಾದ್ರೆ ತುಂಬಾ ಕಷ್ಟ ಪಡ್ಬೇಕು ನಾವು. ಒಂದ್ಸಾರಿ ಬೋರರ್ ರೋಗ ಬಂತು ಅಂದ್ರೆ ಇಡೀ ಕಾಫಿ ತೋಟನ 50% ತೆಗೆಯುತ್ತೆ. ಅಂತ ಸಂದರ್ಭದಲ್ಲಿ ನಾವು ಈ ಆಕ್ಟಿವಿಟಿನ ಮಿಕ್ಸ್ ಮಾಡಿ ನಾವು ಲಿಂಡನ್ ಹಚ್ಚೋದ್ರಿಂದ ಕಾಫಿ ಗಿಡಕ್ಕೆ ಆ ಬೋರರ್ ರೋಗ ಕಂಟ್ರೋಲ್ ಮಾಡಕ್ ಒಂದು ಹೆಲ್ಪ್ ಆಯ್ತು. ಜೊತೆಗೆ ನಮ್ಮಲ್ಲಿ ಮಳೆಗಾಲದಲ್ಲೂ ಕೂಡ ನಾವು ಸ್ಪ್ರೇ ಮಾಡ್ಲೇಬೇಕಾಗತ್ತೆ. ಮಳೆ ಬರ್ತಿದ್ರು ಕೂಡ ನಾವು ಸ್ಪ್ರೇ ಮಾಡ್ಲೇಬೇಕಾಗತ್ತೆ. ಅಂತ ಸಂದರ್ಭದಲ್ಲೂ ಕೂಡ ನಾವು ಈ ಆಕ್ಟಿವಿಟಿನ ಬಳಸಿ ನಾವು ಸ್ಪ್ರೇ ಮಾಡೋದ್ರಿಂದ ಯಾವುದೇ ನಮ್ಮ ಔಷಧಿ ವೇಸ್ಟ್ ಆಗೋದನ್ನ ತಡೆಗಟ್ಟಕ್ಕಾಯ್ತು. ಈ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಆದ್ಮೇಲೆ ಇವತ್ತು ನಮ್ಮ ಊರಿನ ಪ್ರತಿಯೊಬ್ರು ಕೂಡ, ನಮ್ಮ ಹತ್ರ ನಾವು 45 ವರ್ಷದ ಕಾಫಿ ಬೆಳಿತಾ ಇದೀವಿ, ಪ್ರತಿಯೊಬ್ರು ಕೂಡ ಈ ಆಕ್ಟಿವಿಟಿ ಯೂಸ್ ಮಾಡ್ಕೋತೀವಿ. ಇವತ್ತು ಆಕ್ಟಿವಿಟಿ ನನಗೆ ಯೂಸ್ ಆದ್ಮೇಲೆ ಈ ಆಕ್ಟಿವಿಟಿನ ನಾನು ಸಾಕಷ್ಟು ಜನ ರೈತರು ಕೊಟ್ಟಿದ್ದೀನಿ. ನನ್ನ ಬಿಸ್ನೆಸ್ ಅಲ್ಲಿ 70% ಅಗ್ರಿಕಲ್ಚರ್ ಆಕ್ಟಿವಿಟಿ ಬಿಸ್ನೆಸ್ ಇದೆ. ಜೊತೆಗೆ ಇವತ್ತು ಯಾವ ತರ ಬಿಸ್ನೆಸ್ ಕೂಡ ಕಟ್ಟಿದೀವಿ ಅಂತಂದ್ರೆ, ಒಂದು ಬಾಟ್ಲು ಒಬ್ಬೊಬ್ಬರಿಗೆ ಕೊಡ್ತಿದ್ದಂತವ್ರು ಇವತ್ತು ಒಂದು ಕಸ್ಟಮರ್ಸ್ಗೆ more than 5 lakhs ಆನ್ ಸ್ಪಾಟ್ ಒಂದು ಬಿಲ್ ಮಾಡ್ತಕ್ಕಂತ ಇದು ದೊಡ್ಡ ದೊಡ್ಡ ಕಂಪನಿಗಳು ಹಿಡಿದಿದ್ದೀವಿ. ಆ ತರ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಲಿಂಗರಾಜು. ಒಂದೊಂದು ಪ್ರಾಡಕ್ಟ್ ಸಹ ಆ ತರ ಮಿರಾಕಲ್ ಮಾಡುತ್ತೆ. ಎಸ್ಪೆಷಲಿ ಆಕ್ಟಿವಿಟಿ ಒಬ್ಬರಿಗೆ ಇಷ್ಟ ಆಗೋಗ್ಬಿಟ್ರೆ ಅದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಗೊತ್ತಾಗೋದಿಲ್ಲ, ಅಷ್ಟು ರೆಕಮೆಂಡೇಶನ್ ಮಾಡ್ತಾರೆ ಎಲ್ಲರೂ ಸಹ. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್, ರಾಮಮೂರ್ತಿ ಮಾತಾಡ್ತಿದ್ದೀನಿ ಸರ್. ಈ ಒಂದು ಆಕ್ಟಿವಿಟಿ ಅಂದ್ರೆ ನಿಜವಾಗ್ಲೂ ರೈತರಿಗೆ ಸಂಜೀವಿನಿ. ಈಗ ನಮ್ ಕಡೆಗೆ ಕೋಲಾರ, ಶ್ರೀನಿವಾಸಪುರ, ಮುಳಬಾಗಲ್ ಕಡೆ ಎಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಡ್ರಿಪ್ ಅಂತಂದ್ರೆ ನೀರು ತುಂಬಾ ಕಡಿಮೆ ಇರ್ತದೆ. ಡ್ರಿಪ್ ಅಲ್ಲಿ ನೀರು ಹಾಯಿಸೋದ್ರಿಂದ ಏನಾಗುತ್ತೆ, ಬೆಳೆ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಡ್ರಿಪ್ ಅಲ್ಲಿ ಇರಿಗೇಷನ್ ಮಾಡ್ತಾ ಇದೀವಿ ಅಂತಂದ್ರೆ ಆಕ್ಚುಲಿ ಬೋರ್ವೆಲ್ಲಿನ ನೀರು ತೆಗೆದ್ರಿಂದ 1500 ಅಡಿಯಿಂದ ಅಲ್ಲಿರುವಂತ ಸಾಲ್ಟ್ ಕಂಟೆಂಟ್ ಏನಾಗುತ್ತೆ ಆ ಒಂದು ಡ್ರಿಪ್ ನ ಬ್ಲಾಕ್ ಮಾಡ್ತಾ ಇತ್ತು. ತುಂಬಾ ಟಫ್ ಸಿಚುವೇಶನ್. ಯಾಕಂದ್ರೆ 1 ಎಕರೆಗೆ 1 ವರ್ಷಕ್ಕೆ 45,000 50,000 ಇನ್ವೆಸ್ಟ್ ಮಾಡ್ಬೇಕಾಗ್ತಾ ಹೋಗ್ತದೆ. 1-2-3 ಬೆಳೆ ತೆಗೆದ ತಕ್ಷಣ ಮತ್ತೆ ಬ್ಲಾಕ್ ಆಗ್ಬಿಟ್ರೆ ತೆಗೆದಾಕಿ ಮತ್ತೆ ತಗೊಳ್ಳೋಂತ ವ್ಯವಸ್ಥೆ ಆಗ್ತಿತ್ತು. ಅಂತ ಒಂದು ಟೈಮಲ್ಲಿ ನಾವು ಈ ಒಂದು ಆಕ್ಟಿವಿಟಿನ ರೈತರಿಗೆ ನಾನು ಪರಿಚಯ ಮಾಡಿಕೊಟ್ಟ ನಂತರ ಅವ್ರು ಯೂಸ್ ಮಾಡಿದ ನಂತರ ಆ ಒಂದು ಡ್ರಿಪ್ ಪೈಪ್ ಕ್ಲೀನ್ ಆಗ್ತಾ ಬಂತು. ಏನು 2 ಎಕರೆ ಮಾಡುವಂತ ಬೆಳೆನ ಇವತ್ತು 4 ಎಕರೆ ಮಾಡ್ತಿದ್ದಾರೆ. ಟೊಮೆಟೊಗೆ ಅತ್ಯುತ್ತಮ ಇಳುವರಿ ಕೊಡ್ಲಿಕ್ಕೆ ವ್ಯವಸ್ಥೆ ಆಗಿದೆ. ಕೋಸು ಅಥವಾ ಎಲ್ಲಾ ಬೆಳೆಗಳಿಗೂ ಕೂಡ ತುಂಬಾ ಸಮರ್ಪಕವಾಗಿ ಕೆಲಸ ಮಾಡ್ತಾರೆ ಈ ಆಕ್ಟಿವಿಟಿ. ರೈತರ ಸಂಜೀವಿನಿ. ಈ ಒಂದು ಆಕ್ಟಿವಿಟಿನ ಡೆಮೋನ ಆಕ್ಚುಲಿ ನಮ್ ತೋಟದಲ್ಲಿ ನಾವು ಮಾಡ್ತಿದ್ವಿ. ಗುಲಾಬಿ ಹೂ ಗಿಡಕ್ಕೆ ಗುಲಾಬಿ ಹೂದ್ಮೇಲೆ ಅದು ಏನಂದ್ರೆ ಆಯಿಲ್ ಸೀಡ್, ಅದು ನಿಲ್ತಿರಲಿಲ್ಲ ಔಷಧಿ.
ಅಂತ ಒಂದು ಟೈಮಲ್ಲಿ ಇದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಾಗ ಎಲ್ಲಾ ಎಲೆ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತಿತ್ತು. ಆ ಒಂದು ಡೆಮೋ ನೋಡಿದ ನಂತರ, ನಾನು ಫಿಸಿಕಲ್ ಡೆಮೋ ನೋಡಿದ ನಂತರ ಸಾಕಷ್ಟು ಡೆಮೋಗಳು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ರೈತರಿಗೆ ತುಂಬಾ ಸಂಜೀವಿನಿ, ಹಣ ಉಳಿತಾಯ ಆಗ್ತದೆ, ನೀರ್ ಸೇವ್ ಆಗ್ತಾ ಹೋಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಟ್ ವಿಜಯ್. ಎಸ್, ಥ್ಯಾಂಕ್ ಯು ರಾಮೂರ್ತಿ. ಎಲ್ಲಾ ತರಕಾರಿಗಳಿಗೆ ಬಿಗ್ಗೆಸ್ಟ್ ಚಾಲೆಂಜ್, ಸಾಕಷ್ಟು ಬೆನಿಫಿಟ್ ಕೊಡುತ್ತೆ ಭೂಮಿಗೆ, ನೀರಾವರಿ ಮತ್ತೆ ಸ್ಪ್ರೇಗೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಓಕೆ, ಮೇಜರ್ ಸರ್, ಇದರಿಂದ ಆಕ್ಟಿವಿಟಿಯಿಂದ ಹತ್ತತ್ರ ನಾನು ಸಾಕಷ್ಟು ಬೆಳೆಗಳು, ಮಿಶ್ರ ಬೆಳೆಗಳು ಕೊಟ್ಟಿದ್ದೇನೆ. ಒಂದ್ ಕಡೆ ಕಾಂಪಿಟೇಷನ್ ಬಂತು ಸರ್. ಆಕ್ಚುಲಿ ಈ ತರ ಹೆಂಗ್ ರಿಸಲ್ಟ್ ಬರ್ತಿದೆ ನೋಡ್ಬೇಕು ಅಂತ ಒಂದು ಆಂಧ್ರದಲ್ಲಿ ಜಸ್ಟ್ ಭತ್ತಕ್ಕೆ ಹಾಕ್ಸಿರೋದು ಒಂದು ಮಡಿನಲ್ಲಿ ಅಪ್ಸೈಟಿ ಹಾಕ್ಸಿದೀವಿ, ಇನ್ನೊಂದು ಕಡೆ ಅಗ್ರಿ 82 ಹಾಕ್ಸಿದೀವಿ, ಇನ್ನೊಂದು ಕಡೆ ಆಕ್ಟಿವಿಟಿ. ಅದು ಟೋಟಲಿ 4 ತರ ಪ್ರಾಡಕ್ಟ್ಸ್ ನ ಹಾಕ್ಸಿದೀವಿ ಸರ್. ಇನ್ನೊಂದು ಅಗ್ರಿ 100 ಅಂತ ಬರುತ್ತೆ. 4 ಕಡೆ 4 ಪ್ರಾಡಕ್ಟ್ಸ್ ನ ಹಾಕ್ಸಿದೀವಿ. ನಾನು ಅವ್ರಿಗೆ ಹೇಳಿದ್ದು ಅಷ್ಟೇ, ಯಾವ್ದು ರಿಸಲ್ಟ್ ಚೆನ್ನಾಗಿದೆ ಅದನ್ನ ಮೂವ್ ಮಾಡೋಣ, ನನ್ಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಓಪನ್ ಆಗಿ ಪ್ರಯೋಗ ಮಾಡಿದೀವಿ. ಎಂತ ರಿಸಲ್ಟ್ ಸರ್ ಅಂತಂದ್ರೆ, ಕಂಪ್ಲೀಟ್ ಇದು ಭತ್ತ ಎಲ್ಲ ಕೂಡ ಹಳದಿ ಕಲರ್ ತಿರುಗ್ಬಿಟ್ಟು ಅದಾದ್ಮೇಲೆ ಮತ್ತೆ ಗ್ರೀನಿಶ್ ಬರುತ್ತೆ. ಆಕ್ಟಿವೇಟಿನ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಾಗ ಏನಾಗಿದೆ ಅಂತಂದ್ರೆ, ಅವು ಸಸಿ ಹಚ್ಚಿದ್ ಹೆಂಗಿರುತ್ತೋ ಹಂಗೆ ಇದೆ, ಜೊತೆಗೆ ಸೂಪರ್ ರಿಸಲ್ಟ್ ಬಂದಿದೆ. ಅದನ್ನ ನೋಡಿದ ತಕ್ಷಣ ಲಾಸ್ಟ್ 3 years ಬ್ಯಾಕ್ ಮಾತ್ರ ಡೆಮೋ ಮಾಡಿರೋದು. ಇವತ್ತಿಗೂ ನಾನು ಒಂದು ಡೆಮೋ ಮಾಡಿಲ್ಲ. ಕಂಪ್ಲೀಟ್ ಪ್ರಾಡಕ್ಟ್ಸ್ ಒಂದ್ ಸೀಸನ್ ಬಂದ್ರೆ ಮೋರ್ ದನ್ 10-15 lakhs ವರ್ಗು ಅಲ್ಲಿ ಒಂದೇ ಹೋಗುತ್ತೆ ಅದೊಂದೂರಲ್ಲಿ. ಅಷ್ಟು ರಿಸಲ್ಟ್ ನನಗೆ ಭತ್ತಕ್ಕೆ ಬಂದಿರೋದು. ಜೊತೆಗೆ ಭತ್ತದ ಏನ್ ಸರ್ ರಿಸಲ್ಟ್ ಇನ್ನೊಂದು ಅಂದ್ರೆ, ಒಬ್ರು ಸ್ವಾಮಿ ಅಂತ ಇದಾರೆ, ಆ ಭಾಗದಲ್ಲಿ ಏನಾಗ್ತಿದೆ ಸರ್ ಅಂದ್ರೆ, ಸಾಕಷ್ಟು ಇವತ್ತು ಯಾರದು ಭತ್ತ ತಗೋಬೇಕು ಅಂತಂದ್ರೆ ಫಸ್ಟ್ ಅವ್ರ ಹತ್ರ ಹೋಗ್ತಾರೆ. ಎಲ್ಲರಿಗಿಂತ ಮಾರ್ಕೆಟ್ ಅಲ್ಲಿ ಎಲ್ಲರಿಗಿಂತ 1 kgಗೆ 20-25 ರೂಪಾಯಿ ಎಕ್ಸ್ಟ್ರಾ ತಗೊಳ್ತಿದ್ದಾರೆ ಅವ್ರದ್ದು 1 kgಗೆ. ಅದ್ರ ಜೊತೆಗೆ ಏನ್ ಸರ್ ಅಂದ್ರೆ, ಎಲ್ಲರದು ಕೂಡ ಇದನ್ನ ಭತ್ತವನ್ನ ಮಿಷಿನ್ಗೆ ಹಾಕಿಸ್ದಾಗ ಅಥವಾ ಸಪೋಸ್ 1 ಕ್ವಿಂಟಲ್ ಹಾಕಿಸ್ದಾಗ ಬರೋದು 60 kg ಅಥವಾ ಒಂದು 60 kg 55 kg ಬರುತ್ತೆ. ಅವ್ರು ಹೇಳ್ತಾರೆ ವೇಸ್ಟೇಜ್ ತುಂಬಾ ಕಡಿಮೆ, ಅಂದ್ರೆ ಜಡ್ಲು ತುಂಬಾ ಕಡಿಮೆ, ತುಂಬಾ ಸ್ಟ್ರಾಂಗ್ ಇರೋದ್ರಿಂದ 80 kg ತನಕ ನಾನು ತಗೊಳ್ತೀನಿ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಇಯರ್ ಕಂಪ್ಲೀಟ್ ಒಂಥರ ರೋಗ ಬಂದ್ಬಿಟ್ಟು ಎಲ್ಲ ಹಾಳಾಗಿದೆ. ಯಾಕೆ ಅಂತಂದ್ರೆ ಭತ್ತಕ್ಕೆ ಸಾಕಷ್ಟು ಪ್ರಾಬ್ಲಮ್ ಆಯ್ತು ಲಾಸ್ಟ್ ಇಯರ್. ಎಲ್ಲಾರ್ದು ಕೂಡ ಎಂಟೈರ್ ಊರಲ್ಲಿ ಒಂದೇ ಒಬ್ರಿಗೆ ಕೊಟ್ಟಿದೀವಿ ಸರ್. ಎಂಟೈರ್ ಊರಲ್ಲಿ ಬಂದಿರೋದು ಬರೀ 18 ಕ್ವಿಂಟಲ್ 22 ಕ್ವಿಂಟಲ್ ಅಷ್ಟೇ. ಬಟ್ ನಾವು ಆಕ್ಟಿವೇಟಿನ ಕೊಟ್ಟಾಗ ರಿಸಲ್ಟ್ ಬಂದಿರೋದು ಏನ್ ಸರ್ ಅಂದ್ರೆ, ಗೊಬ್ಬರದಲ್ಲಿ ಫಸ್ಟ್ ಗೊಬ್ಬರ ಮತ್ತೆ ಲಾಸ್ಟ್ ಗೊಬ್ಬರಕ್ಕೆ ಹಾಕ್ಸಿರೋದ್ರಿಂದ ಕಂಪ್ಲೀಟ್ 48 ಕ್ವಿಂಟಲ್ ಬಂದಿದೆ ಸರ್. 48 ಚೀಲ ಬಂದಿದೆ. ಅದರಿಂದ ಎಷ್ಟು ಖುಷಿ ಆಗ್ತಿದ್ದಾರೆ ಅಂತಂದ್ರೆ, ಎಂಟೈರ್ ಊರ್ ರೆಡಿ ಆಗಿದೆ ಕೂಡ, ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ ಆ ಕಡೆ ಹೊಸ ಕಡೆ. ಇದು ಭತ್ತದ್ದಾದ್ರೆ ಎರಡನೇದು ಏನ್ ಸರ್ ಅಂದ್ರೆ ಮೆಣಸಿನ ಗಿಡಕ್ಕೆ ಮೇಜರ್ ಏನಂದ್ರೆ ಸಿಕ್ಕಾಪಟ್ಟೆ ಔಷಧಿ ಹೊಡಿತಾರೆ ಸರ್. ಒಬ್ರಿಗಾದ್ರೆ ಜಸ್ಟ್ ಒಂದು ಬಳ್ಳಾರಿ ಹತ್ರ ಒಂದು ಊರು ಕೊಟ್ಟಿದೀವಿ ಸರ್. ಅದು ಒಬ್ರಿಗೆ ಅಲ್ಲ, ಎಂಟೈರ್ ಊರ್ಗೆ ಕೊಟ್ಟಿದೀವಿ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಪೆಸ್ಟಿಸೈಡ್ಸ್ ಮತ್ತೆ ಗೊಬ್ಬರದ್ದು ಹತ್ತತ್ರ 40% ರಿಡ್ಯೂಸ್ ಮಾಡಿದ್ದಾರೆ. ಜೊತೆಗೆ ಮಚ್ಚೆಕಾಯಿ ಅಂತ ಬರುತ್ತೆ ಸರ್. ಅದಕ್ಕೆ ಮಚ್ಚೆಕಾಯಿ ಅಂತ ಬಂದಿರೋದು ಏನಕ್ಕೆ ಅಂದ್ರೆ, ಪ್ರತಿ ವರ್ಷ ನಾವು ಪ್ರಯೋಗ ಮಾಡ್ತಿದ್ವಿ, ಅದಕ್ಕೆ ಏನು ತಲೆನೋವು ಆಗ್ತಿತ್ತು. ಹೆವಿ ಕೆಮಿಕಲ್ ಹೊಡಿತಿದ್ರೆ ಕೆಮಿಕಲ್ ಕಡಿಮೆ ಮಾಡ್ಬೇಕು ಈ ವರ್ಷ ಅಂತ ಹೇಳ್ಬಿಟ್ಟು ಕೆಮಿಕಲ್ ಕಡಿಮೆ ಮಾಡಿದೀವಿ. ಕೆಮಿಕಲ್ ಕಡಿಮೆ ಮಾಡಿಸ್ಬಿಟ್ಟು ಜೊತೆ ಗೊಬ್ಬರ ಕಡಿಮೆ ಮಾಡಿಸ್ಬಿಟ್ಟು ಆಕ್ಟಿವೇಟಿನ ನಾವು ಸಮರ್ಪಕವಾಗಿ ಸ್ಟಾರ್ಟಿಂಗ್ ಇಂದ ಕೊಟ್ಟಿರೋದ್ರಿಂದ ಏನಾಗ್ತದೆ ಅಂದ್ರೆ, ಜಸ್ಟ್ ಮಚ್ಚೆ ಬರ್ತಾ ಇಲ್ಲ, ಬಿಳಿಕಾಯಿ ಅಂತ ಬರುತ್ತೆ, ಅದು ಬರ್ತಿಲ್ಲ, ವೇಸ್ಟೇಜ್ ಇಲ್ಲ, ಕ್ವಾಲಿಟಿ ಜೊತೆಗೆ ಎಲ್ಲರಿಗಿಂತ ಮಾರ್ಕೆಟ್ ಹೈ ರೇಟ್ಗೆ ಅವ್ರದ್ದು ಹೋಗ್ತಾ ಇದೆ. ಇದು ಮೆಣಸಿನ ಗಿಡದ್ದು ಸರ್. ನೆಕ್ಸ್ಟ್ ಶೇಂಗಾದು. ಈ ಕಡೆ ಸಾಕಷ್ಟು ಬೆಳೆಗಳಿಗೆ ಶೇಂಗಾಗ ಹಾಕ್ತಾರೆ ಸರ್. ಶೇಂಗಾದ ಹೆಂಗೆ ಅಂದ್ರೆ ಬೆದ್ದಲ್ಗೆ ಹಾಕ್ತಾರೆ, ಅಂದ್ರೆ ನೀರಾವರಿಗಲ್ಲ. ಅದಕ್ಕೆ ಹಾಕ್ದಾಗ ಏನಾಗುತ್ತೆ ಸರ್ ಅಂದ್ರೆ, ನೀರು ಮಳೆ ಬರುತ್ತೆ ಮತ್ತೆ ಹೋಗುತ್ತೆ ಅಷ್ಟೇ, ಮತ್ತೆ ಬರಲ್ಲ. ಆ ಟೈಮಲ್ಲಿ ಸಾಕಷ್ಟು ಚಾಲೆಂಜಸ್ ಅನುಭವಿಸ್ತಾ ಇದ್ರು. ಅವಾಗ ಗೊಬ್ಬರದ ಜೊತೆಗೆ ಇಲ್ಲಂದ್ರೆ ಮರಳನ್ನ ತಗೊಂಡು ಮರಳಲ್ಲಿ ಮಿಕ್ಸ್ ಮಾಡ್ಬಿಟ್ಟು 1 ಎಕರ್ಗೆ, ಯಾಕೆಂದ್ರೆ ಕಂಪನಿ ಒಂದು 180 to 200 ml ಹೇಳುತ್ತೆ ಸರ್, ನಾವು ಡಬಲ್ ಹೇಳಿದೀವಿ ಸರ್. ಯಾಕೆಂದ್ರೆ ಈ ಕಡೆ ನೀರ್ ಚೆನ್ನಾಗಿ ತೇವಾಂಶ ಇಟ್ಕೋಬೇಕು ಅಂತ. ಅಥವಾ 300 to 400 ml ನ ನೀಟಾಗಿ ಮರಳಲ್ಲಿ ಮಿಕ್ಸ್ ಮಾಡ್ಕೊಂಡು ಮರಳಲ್ಲಿ ನೀಟಾಗಿ ಎರ್ಚ್ಬಿಟ್ಟು ಒಂದು ಮಳೆ ಬಂದ ತಕ್ಷಣ ಹಾಕಿದ್ದೆ ಆದ್ರೆ ಕಂಪ್ಲೀಟ್ ಆ ತೇವಾಂಶನ ಹಿಡಿದಿಟ್ಕೊಂಡು ಹತ್ತತ್ರ 20-25 days ಆದ್ರೂ ಕೂಡ ತೇವಾಂಶ ಇಟ್ಕೊಂಡಿರುತ್ತೆ. ಜಳ್ಳು ಬರೋದಿಲ್ಲ ಸರ್, ಗಟ್ಟಿ ಕಾಯಿ ಕಂಪ್ಲೀಟ್. ಅದನ್ನೇ ಅವ್ರು ಹೇಳ್ತಿದ್ದಾರೆ ಸರ್, ಪ್ರತಿ ವರ್ಷ ನಾವು ಸೇಲ್ ಮಾಡ್ತಿದ್ವಿ, ಬಟ್ ಬೀಜಕ್ಕೆ ನಾವು ಹೊರಗಡೆಯಿಂದ ತಗೊಂಡ್ಬರ್ತಿದ್ವಿ. ಈಗ ನಾವು ಬೆಳೆದಂತ ಶೇಂಗಾದಿಂದಾನೇ ಕಂಪ್ಲೀಟ್ ಬೀಜ ನಮ್ಗೆ ನಾವು ತೆಗೆಯೋದಕ್ಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಶೇಂಗಾದಾಯ್ತು ಸರ್. ಇನ್ನು ಲಾಸ್ಟ್ ಫ್ಲವರ್ದು ಬಂದ್ರೆ
ತುಂಬಾ ಈ ಕಡೆ ದುಂಡು ಮಲ್ಗೆ ಜಾಸ್ತಿ ಆತರ ಬಳಕೆ ಮಾಡ್ಬೇಕಾದ್ರೆ ಆಕ್ಟಿವೇಟಿನ ಜೊತೆಗೆ ನಮ್ಮ ಪ್ರಾಡಕ್ಟ್ಸ್ ನ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಟಾಗ ಏನಾಗಿದೆ ಅಂತಂದ್ರೆ ತುಂಬಾ ಕಡೆ ಕೂಡ ಬರೀ ಹುಳ ಜಾಸ್ತಿ, ಮತ್ತೆ ಒಂಥರ ಮರಿ ಮೊಟ್ಟೆಗಳು ಅಂತ ಹೇಳ್ತೀವಿ, ಅದು ಸಿಕ್ಕಾಬಿಟ್ಟು ವಾರಕ್ಕೆ 2 ಸರಿ 3 ಸರಿ ಸ್ಪ್ರೇ ಮಾಡ್ತಾನೆ ಇರ್ಬೇಕಾಗ್ತಿತ್ತು. ಆಕ್ಟಿವೇಟಿನ ಕೊಟ್ಟಾಗಿಂದ ಏನಾಗ್ತಿದೆ ಅಂದ್ರೆ ಸಿಕ್ಕಾಬಟ್ಟೆ ಔಷಧಿ ಕೂಡ ಖರ್ಚು ಕಡಿಮೆ ಆಗ್ತಿದೆ, ಇಳುವರಿನೂ ಜಾಸ್ತಿ ಆಗ್ತಿದೆ, ಫ್ಲವರಿಂಗ್ ಜಾಸ್ತಿ ಬರ್ತಿದೆ ಸರ್. ಗೊಬ್ಬರ ಜೊತೆ ಕೊಟ್ಟಾಗ ಬಂದಿರುವಂತ ರಿಸಲ್ಟ್ ಜೊತೆಗೆ ಒಂಥರ ಬೇರ್ಗಳ ಉತ್ಪತ್ತಿ ಚೆನ್ನಾಗಾಗ್ತಿದೆ. ಎಲ್ಲಾ ಬೆಳೆಗಳು ಕೊಡ್ತಿದೀವಿ ಸರ್, ಒಂದು ತೆಂಗುಗೆ ಅದೇ ತರ ಎಲ್ಲಾ ಬೆಳೆಗಳು ಕೊಟ್ಟಾಗ ಬೆಸ್ಟ್ ರಿಸಲ್ಟ್ಸ್ ಬಂದಿದೆ. ಬರೀ ಆಕ್ಟಿವಿಟಿ ಬಗ್ಗೆ 1 ಅವರ್ ಬರೀ ಟೆಸ್ಟಿಮೋನಿಸ್ ಆಗುತ್ತೆ ಸರ್ ಇವತ್ತು, ಅಂಡ್ ಬೆಟರ್ ರಿಸಲ್ಟ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಿಫ್ರೆಂಟ್ ಕ್ರಾಪಿಗೆ ಅಮೇಸಿಂಗ್ ಟೆಸ್ಟಿಮೋನಿಸ್. ಅಂಡ್ ನೀವು ಮಾಡಿರ್ತಕ್ಕಂಥ ಅಲ್ಟಿಮೇಟ್ ಯಾವುದು ಅಂದ್ರೆ ಟ್ರಯಲ್ ಮಾಡಿರೋದು, ಓಪನ್ ಆಗಿ ಚಾಲೆಂಜ್ ಮಾಡಬಹುದು. ಖಂಡಿತ ಅವ್ರು ಯಾವ್ಯಾವ ಪ್ರಾಡಕ್ಟ್ ಬಳಸ್ತಿರ್ತಾರೆ, ಕಾಂಪಿಟೇಷನ್ ಯಾವ ಪ್ರಾಡಕ್ಟ್ ಇದೆ ಅದನ್ನ ಡಿಫ್ರೆಂಟ್ ಫ್ಲಾಟ್ ಅಲ್ಲಿ ಬಳಸಿ ನೋಡ್ಲಿ, ನಮ್ದು ಬೆಸ್ಟ್ ಅನ್ಸಿದ್ರೆ ಮಾತ್ರ ತಗೊಳ್ಳಿ ಅನ್ನೋದಿದೆಯಲ್ಲ, ದಟ್ ಈಸ್ 100% ಟ್ರೂ. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್, ನೋ ಡೌಟ್ ಅಬೌಟ್ ದಟ್. ನಮ್ದೆಲ್ಲ ಎಸ್ಪೆಷಲಿ ಆಕ್ಟಿವಿಟಿನ ಬಳಸಿದ ಮೇಲೆನೆ ಅವರಿಗೆ ರಿಯಲಿ ರಿಸಲ್ಟ್ಸ್ ಬಂದ್ರೇನೆ ನಾವು ಕಾನ್ಫಿಡೆಂಟ್ ಆಗಿ ರೆಕಮೆಂಡ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು. ಅಂಡ್ ಡಿಫ್ರೆಂಟ್ ಎಲ್ಲಾ ಕ್ರಾಪ್ ಅಲ್ಲೂ ಟ್ರೈ ಮಾಡಿದ್ಯಾ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಎಸ್, ಗಜ. ಗುಡ್ ಮಾರ್ನಿಂಗ್ ಸರ್. ನಂದೊಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ಫ್ಲವರ್ ಅಲ್ಲಿ. ನಮ್ಗೆ ಫ್ಲವರ್ ಅಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಇವತ್ತು ಒಳ್ಳೆ ಒಂದು ಹೂಗಳನ್ನ ಬೆಳಿಬೇಕು ಅಂತೇಳಿ ರೈತರು ತುಂಬಾನೇ ಒಂದು ಖುಷಿ ಪಟ್ಕೊಂಡು ಬೆಳೆನ ಹಾಕ್ತಾ ಇರ್ತಾರೆ. ಆದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಫ್ಲವರ್ ಬಿಡೋಂತ ಟೈಮ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಎಲ್ಲಾ ಗಿಡಗಳು ಫ್ಲವರ್ ನ ಬಿಡ್ತಾ ಇರಲ್ಲ, ಆ ಒಂದು ಹೂಗಳು ಬರ್ತಿರಲ್ಲ. ಬಟ್ ಶಾವಂತಿಗೆ ನಾನು ಮಾಡಿಸಿದ್ದು, ಶಾವಂತಿಗೆ ಹಿಂಗೆ ಒಂದು ರೈತರನ್ನ ಚಿತ್ರದುರ್ಗದಲ್ಲಿ ಭೇಟಿ ಆದಾಗ ಅವ್ರದ್ದು ಟೋಟಲ್ 4 ಎಕರೆ ಫ್ಲಾಟ್ ಅಲ್ಲಿ ಅವರು ಶಾವಂತಿಗೆನ ಮಾಡಿದ್ರು. ಬಟ್ 4 ಎಕರೆ ಫ್ಲಾಟ್ ಅಲ್ಲಿ ಅವ್ರು ಶಾವಂತಿಗೆ ಮಾಡಿದಾರೆ ಅಂದ್ರೆ ಎಕ್ಸ್ಪರ್ಟ್ ಇದಾರೆ ಅವ್ರು. ಯಾವಾಗ್ಲೂ ಕೂಡ ಪ್ರತಿ ಸಾರಿನೂ ಕೂಡ ಶಾವಂತಿಗೆನೆ ಹಾಕ್ತಾರೆ, ಬಟ್ ಎಕ್ಸ್ಪರ್ಟ್ ಇದಾರೆ ಅವ್ರು. ಹೆಂಗಂದ್ರೆ ಯಾವ್ದೇ ಕೆಮಿಕಲ್ ಸಿಗುತ್ತೆ ಬೇಗ ಫ್ಲವರ್ ಸೆಟ್ ಆಗೋದಕ್ಕೆ, ಜೊತೆಗೆ ಬೇಗ ಒಂದು ಶೈನಿಂಗ್ ಬರೋದಕ್ಕೆ ಕೆಮಿಕಲ್ ಗಳನ್ನ ಜಾಸ್ತಿ ಸ್ಪ್ರೇ ಮಾಡ್ತಾ ಇದ್ರು. ಅವ್ರಿಗೆ ಕೆಮಿಕಲ್ ಗಳ ಮೇಲೆ ಜಾಸ್ತಿ ನಂಬಿಕೆ ಇತ್ತು, ಅದ್ರ ಜೊತೆಗೆ ಅವ್ರು ಯಾವಾಗ್ಲೂ ಕೂಡ ಬಳಸ್ತಾ ಇದ್ರು. ಈಗ್ಲೂ ಕೂಡ ಅವ್ರ ಮನೇಲಿ ಇತ್ತು ಅದು ಆಪ್ಸೈಟಿನ ಜಾಸ್ತಿ ಬಳಸ್ತಾ ಇದ್ರು. ಆಯ್ತು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಅವ್ರೆಲ್ಲದೂ ಹೇಳೋದ್ ಮಟ್ಟ ಫಸ್ಟ್ ಕೇಳಿಸ್ಕೊಂಡೆ. ನಾನು ಯಾವ್ದನ್ನು ಕೂಡ ಅವ್ರಿಗೆ ಅಯ್ಯೋ ಇದು ಬಳಸ್ಬಾರ್ದು ಅದು ಬಳಸ್ಬಾರ್ದು ಅಂತ ಹೇಳಿಲ್ಲ, ಫಸ್ಟ್ ಸಂಪೂರ್ಣ ಕೇಳಿಸ್ಕೊಂಡೆ. ಅವ್ರು ಏನೇನ್ ಬಳಸ್ತಾ ಇದಾರೆ ಏನು ಅಂತಂದೇಳಿ ಕ್ಲಾರಿಟಿ ತಗೊಂಡ್ಮೇಲೆ ನಾನೊಂದು ರಿಕ್ವೆಸ್ಟ್ ಮಾಡ್ಬೋದು ಸರ್ ನಿಮ್ಗೆ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರು, ಇಲ್ಲ ಸರ್ ನಮ್ದೊಂದು ಇಂಡಿಯನ್ ಪ್ರಾಡಕ್ಟ್ ಇದೆ, ನಮ್ಮ ಒಂದು ಭೂಶಾಸ್ತ್ರಕ್ಕೆ ಅನುಗುಣವಾಗಿ ಇದನ್ನ ರೆಡಿ ಮಾಡಿದ್ದಾರೆ. ಬಟ್ ಇದನ್ನ ಬಳಸೋದ್ರಿಂದ ಒಂದು ನಿಮ್ಗೆ ಏನಪ್ಪಾ ಅಂದ್ರೆ ಕೆಮಿಕಲ್ ನ ಪ್ರಮಾಣ ಕಡಿಮೆ ಆಗುತ್ತೆ, ನಿಮ್ ಭೂಮಿನೂ ಕೂಡ ತುಂಬಾ ಸತ್ವನ ಜಾಸ್ತಿ ಮಾಡ್ಕೋಬಹುದು, ಜೊತೆಗೆ ಭೂಮಿನೂ ಕೂಡ ಸಡ್ಲ ಮಾಡ್ಕೊಡುತ್ತೆ, ತುಂಬಾ ಖುಷಿಯಾಗಿ ನಿಮ್ಗೆ ಒಂದು ಅನುಕೂಲ ಮಾಡ್ಕೊಡುತ್ತೆ ಅಂತ ಹೇಳಿದ್ಮೇಲೆ ಇದೆಲ್ಲ ಸಾಧ್ಯ ಇಲ್ಲ ಸರ್, ನಾನು ತುಂಬಾ ಕೆಮಿಕಲ್ ಅನ್ನ ಟ್ರೈ ಮಾಡಿದೀನಿ, ಅದ್ರ ಜೊತೆಗೆ ನಾನು ಒಂದು ಆಪ್ಸೈಟಿನ್ ಬಳಸ್ತಾ ಇದೀನಿ, ಅದೊಂದು ನನಗೆ ರಿಸಲ್ಟ್ ಕೊಡ್ತಾ ಇದೆ, ಬಿಡಿ ಸರ್ ಬೇಡ ಅಂತ ಹೇಳಿದ್ರು. ಆಯ್ತು ಸರ್ ನೀವು ಜಾಸ್ತಿ ಏನ್ ಬಳಸೋದ್ ಬೇಡ, ಕೇವಲ ಒಂದು ಅರ್ಧ ಎಕರೆ ಬಳಸಿ ಸಾಕು ನನಗೆ ಅಂತ ಹೇಳಿದೆ. ಅರ್ಧ ಎಕರೆ ನೀವು ಬಳಸಿ, ಅದಾದ ನಂತರ ನಿಮ್ಗೆ ಬೇಕಂದ್ರೆ ನೀವು ತಗೋಬಹುದು, ಬೇಡ ಅಂದ್ರೆ ಬಿಡ್ಬೋದು, ನಿಮ್ಗೆ ಯಾವ್ದು ಕಾರಣಕ್ಕೂ ಒತ್ತಾಯ ಇಲ್ಲ ಅಂತ ಹೇಳಿದೆ. ಓಕೆ ಎಸ್ ಅಂತಂದೇಳಿ ಅರ್ಧ ಎಕರೆ ಮಾಡಿಸಿದ್ವಿ ಸರ್. ಒಂದು ಫ್ಲಾಟ್ ರೆಡಿ ಇತ್ತು, ತುಂಬಾ ಹೂ ಬಿಡ್ತಿರ್ಲಿಲ್ಲ, ಅದು ಚಾಲೆಂಜಿಂಗ್ ಫ್ಲಾಟ್ ಅಂತ ಹೇಳ್ಬೋದು. ಬಟ್ ರೈತನಿಗೆ ಒಂದು ಖುಷಿ ಕೊಡೋದಕ್ಕೋಸ್ಕರ ನಾವು ಕೂಡ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಒಂದು ಗುರ್ತು ಮಾಡಿದ್ವಿ. ಸುಮ್ನೆ ಎಲ್ಲಾ ಮಿಕ್ಸ್ ಇದೆ, ಇದರಲ್ಲಿ ಗುರ್ತು ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿ ಒಂದ್ ಸಾಲನ ಜಸ್ಟ್ ಒಂದು ಅವರಲ್ಲೇ ಒಂದು ಸುತ್ತ ಇದು ಡ್ರಿಪ್ ಪೈಪ್ ನ ತಗೊಂಡು ಆ ಪೈಪ್ ಅನ್ನ ಹಾಕಿ ಚೆನ್ನಾಗಿ ಅದನ್ನ ಗುರ್ತು ಮಾಡಿ ಅಲ್ಲಿಗೆ ಆಕ್ಟಿವಿಟಿ ಅಷ್ಟೇನೆ ಒಂದು ಕ್ಯಾನಿಗೆ 8 ml ವರೆಗೂ ಹಾಕಿ ಸ್ಪ್ರೇ ಮಾಡಿಸಿದ್ವಿ. ನಾವ್ ಇದ್ಕಂಡಲ್ಲಿ ನಿಂತ್ಕೊಂಡು 100 ml ಬಾಟಲ್ ಕೊಟ್ಟು ಸ್ಪ್ರೇ ಮಾಡಿದ್ರು. ಒಂದು 2-3 ದಿನ ಇದನ್ನ ನೋಡಿ ಅಂತಂದೇಳಿ 2-3 ದಿನ ಆದ್ಮೇಲೆ ಮತ್ತೆ ಅಲ್ಲಿ ಇರ್ತಕ್ಕಂಥ ನಮ್ ಕನ್ಸಲ್ಟೆಂಟ್ ನ ಹೋಗ್ಲಿಕ್ಕೆ ಹೇಳಿದ್ವಿ. 1 ವಾರ ಬಿಟ್ಟು ಅವ್ರನ್ನ ಫೋನ್ ಮಾಡಿದ್ರು, ಸರ್ ಇವತ್ತು ಏನ್ ಕೆಮಿಕಲ್ ನ ಬಳಕೆ ಮಾಡ್ತಾ ಇದ್ರು ಟೋಟಲ್ ಕೆಮಿಕಲ್ ನ ಸ್ಟಾಪ್ ಮಾಡಿ ಬರೀ ನಮ್ಮ ಆಕ್ಟಿವಿಟಿ ಅದ್ರ ಜೊತೆ ಮತ್ತೆ ನಾನು ಮ್ಯಾಕ್ಸ್ ನ ಮಿಕ್ಸ್ ಮಾಡಿಸಿದೆ. ತುಂಬಾನೇ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಏನಪ್ಪಾ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಹೂವಿನಗಿಂತ ಜಾಸ್ತಿ ಹೂಗಳು ಇಲ್ಲಿ ಬಂದಿದೆ. ಸಂಪೂರ್ಣ ಎಲ್ಲಿ ನೋಡಿದ್ರು ಬರೀ ಹೂವೇ ಕಾಣಿಸ್ತಾ ಇದೆ. ಅದ್ರ ಫೋಟೋಸ್ ಎಲ್ಲ ನಂಗೆ ಕಳ್ಸಿಕೊಟ್ಟಿದ್ರು, ತುಂಬಾನೇ ಖುಷಿ ಆಯ್ತು. ಇವತ್ತು ಆ ರೈತ ಹೇಳ್ತಿದ್ದಾನೆ, ನಾನು ಎಷ್ಟು ಕೆಮಿಕಲ್ಗೆ ದುಡ್ಡು ಹಾಕ್ತಾ ಇದ್ದೆ, ಎಷ್ಟು ಭೂಮಿನ ಹಾಳು ಮಾಡ್ತಾ ಇದ್ದೆ, ನನಗೆ ಅರಿವು ಇರ್ತಿರ್ಲಿಲ್ಲ. ಬಟ್ ಇದನ್ನ ನೀವು ಅರ್ಥ ಮಾಡ್ಸಿದ್ರಿ. ಅವತ್ ನಾನು ಏನಾದ್ರೂ ನಿಮ್ಮ ಒಂದು ಪ್ರಾಡಕ್ಟ್ ನ ತಾಳ್ಮೆಯಿಂದ ನಾನು ಕೂಡ ಕೇಳಲಿಲ್ಲ ಅಂದಿದ್ರೆ ಇವತ್ತು ನಾನು ಕೂಡ ಲಾಸ್ ಮಾಡ್ಕೊತಿದ್ದೆ. ನನಗೆ ಎಷ್ಟೊಂದು ಯೂಸ್, ಆಮೇಲೆ ಮಾರ್ಕೆಟ್ ಅಲ್ಲೂ ಕೂಡ ಹೈ ರೇಟ್ ಸಿಕ್ಕಿದೆ ಅವ್ರಿಗೆ. ಹೆಂಗೆ ನಾರ್ಮಲ್ ಆಗಿ ತಗೊಂಡೋದಾಗ ಅವರು ರೇಟ್ ಸಿಕ್ತಿರ್ಲಿಲ್ಲ, ರಿಜೆಕ್ಟ್ ಮಾಡ್ತಾ ಇದ್ರಂತೆ ಕೆಲವೊಂದ್ಸಲ, ಇದು ಇನ್ನೂ ತುಂಬಾ ಡಲ್ ಆಗಿದೆ, ಶೈನಿಂಗ್ ಇಲ್ಲ ಅಂತಂದೇಳಿ. ಬಟ್ ಅಲ್ಲಿ ಹೋದ್ಮೇಲೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ರಿಸಲ್ಟ್ ಸಿಕ್ಕಿದೆ, ಆಮೇಲೆ ರೇಟ್ ಕೂಡ ಹೈ ಸಿಕ್ಕಿದೆ. ತುಂಬಾ ಖುಷಿಯಾಗಿದ್ದಾರೆ. ಇವತ್ತು 4 ಎಕರೆಗೂ ಕೂಡ ಅವ್ರು ಬಳಸ್ತಿದಾರೆ. ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನನ್ನ ಹೊಲಕ್ಕೆ ನೀವೇನ್ ಬಂದ್ ಕೊಟ್ಟಿದ್ರಿ, ಈ ಏರಿಯಾದಲ್ಲಿ ಯಾರ್ಯಾರು ಹೂ ಬೆಳಿತಾರೆ ಅವ್ರ ಹತ್ರ ಎಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅವರೇ ಕರ್ಕೊಂಡು ಹೋಗ್ತಾ ಇದಾರೆ.
ಇದಿಷ್ಟು ಒಂದು ಫ್ಲವರ್ ಅಲ್ಲಿ ಬಂದಿರುತ್ತೆ ಸರ್. ಇನ್ನು ಕಬ್ಬಿಗೆ ಮುದೋಳದಲ್ಲಿ ಒಬ್ಬ ನಮ್ ಕನ್ಸಲ್ಟೆಂಟ್ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಜಮಖಂಡಿ ಮುದೋಳ ಹತ್ರ. ಬಟ್ ಕಬ್ಬನ್ನ ಬೆಳೆದಕ್ಕೆ ಅಲ್ಲಿ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. ಕಬ್ಬೆ ಅಲ್ಲಿ ಇರ್ತಕ್ಕಂಥ ಮೇಜರ್ ಬೆಳೆ ಅಂತ ಹೇಳ್ಬೋದು. ತುಂಬಾ ಸರಿ ನಾವು ಅಲ್ಲಿ ಕಬ್ಬಿಗೆ ಕೊಡಕ್ ಹೋದಾಗ ಅಲ್ಲೂ ಕೂಡ ಸಾಕಷ್ಟು ಕಂಪನಿಗಳು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾವೆ. ಬಟ್ ನಾವು ಕೂಡ ಎಲ್ಲೇ ಹೋದ್ರೆ ನಾನು ಫಸ್ಟ್ ತಗೊಳ್ಳೋದು ರೈತರ ಹತ್ರ, ನೀವು ಇರೋದು ಅಷ್ಟು ಜಮೀನಿಗೆ ಬಳಸಿ ಅಂತ ನಾನು ಎಲ್ಲೂ ಹೇಳಲ್ಲ. ನನ್ನ ವರ್ಡ್ ಯಾವಾಗ್ಲೂ ಕೂಡ 1 ಎಕರೆ ಮಾತ್ರ ಇರುತ್ತೆ, ಇಲ್ಲ ಅರ್ಧ ಎಕರೆ ಇರುತ್ತೆ. ಯಾಕಂದ್ರೆ ಡೆಮೋ ಫಸ್ಟ್ ಒಬ್ಬ ವ್ಯಕ್ತಿಗೆ ಕನ್ಫರ್ಮ್ ಮಾಡ್ಬೇಕು ನಾನು. ಆಮೇಲೆ ಅದಾದ ನಂತರ ಅಲ್ಲಿ 100 ಎಕರೆ ಇಲ್ಲ 1000 ಎಕರೆ ಬೇಕಾದ್ರೂ ಕೂಡ ಸಿಗುತ್ತೆ. ಆ ಕಾನ್ಫಿಡೆನ್ಸ್ ನನ್ನಲ್ಲಿದೆ, ಆಕ್ಟಿವಿಟಿ ತಂದ್ಕೊಟ್ಟಿದೆ. ಹಾಗಾಗಿ ನಾನು ಅಲ್ಲೂ ಕೂಡ 1 ಎಕರೆಗೆ ಕಬ್ಬಿಗೆ ಮಾಡಿಸಿದ್ವಿ. ಬಟ್ ಟನ್ನೇಜ್ ಅಲ್ಲಿ ತುಂಬಾನೇ ಅವ್ರು ಹೇಳಿದ್ರು, ಆ ಒಂದು ಬೆಳೆ ಬರ್ತಾ 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 ತುಂಬಾನೇ ಶೈನಿಂಗ್ ಆಗಿ ಬಂತು. ಅವ್ರಿಗೆ ನಾನು ಹೇಳಿದ್ದೆ ಒಂದ್ ಮಾತು, ಏನಪ್ಪಾ ಅಂದ್ರೆ ನಿಮ್ಗೆ ಏನಾದ್ರು ಒಂದ್ ವೇಳೆ ಕಡಿಯೋದಕ್ಕೆ ಪರ್ಮಿಟ್ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಲೇಟ್ ಆಯ್ತು ಅಂದ್ರೆ ನಿಮ್ ಕಬ್ಬು ಅಂದ್ರೆ ತುಂಬಾ ಡಲ್ ಆಗುತ್ತೆ ಅಂತಂದ್ ಹೇಳ್ತಾ ಇರ್ತಾರೆ. ಬಟ್ ಆದ್ರೆ ನಿಮ್ಮ ಒಂದು ಕಬ್ಬಿಗೆ ಏನಾದ್ರು ಪರ್ಮಿಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮ್ ಕಬ್ಬು 16 ತಿಂಗಳಾಗಿದೆ ಅಂದ್ರೂ ಕೂಡ 10 ತಿಂಗಳು ಕಬ್ಬು ತರ ಕಾಣಿಸುತ್ತೆ ಅಂತ ಹೇಳಿದ್ದೆ. ಅದೇ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಾಯ್ತು. ಜೊತೆಗೆ ಅಷ್ಟೇ ಅಲ್ಲ, ಟನ್ನೇಜ್ ಅಲ್ಲೂ ಕೂಡ ಅವ್ರ ಏನ್ ಟನ್ನೇಜ್ ತೆಗಿತಿದ್ರು ಅಲ್ಲಿಂದ 5 ರಿಂದ 6 ಟನ್ ಜಾಸ್ತಿ ಬಂತು ಅವ್ರಿಗೆ. 5 ರಿಂದ 6 ಟನ್ ಜಾಸ್ತಿ ಬಂದಕ್ಕೆ ಅವ್ರ ಖುಷಿಯಿಂದ ಅಲ್ಲಿರ್ತಕ್ಕಂಥ ಎಲ್ಲಾ ರೈತರಿಗೂ ಕೂಡ ಕಳಿಸ್ಕೊಡ್ತಾ ಇದ್ರೆ ಈಗಲೂ ಕೂಡ ಒಂದು ಪ್ರಾಡಕ್ಟ್ ನ ಬಳಸ್ತಾ ಇದಾರೆ ಸರ್. ಇದಿಷ್ಟು ಕೂಡ ನನ್ನ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಗಜೇಂದ್ರ. ಈ ತರ ಖಂಡಿತ ಅತ್ಯದ್ಭುತವಾದ ರಿಸಲ್ಟ್ಸ್ ಇದೆ. ಆಕ್ಟಿವಿಟಿ ಹೇಳ್ತಾ ಹೋದ್ರೆ ರೋಮಾಂಚನ ಆಗುತ್ತೆ. ಆಕ್ಟಿವಿಟಿ ಫೀಲ್ಡ್ ವರ್ಕ್ ಈಸ್ ಮೈ ಫೇವರೆಟ್ ಫೀಲ್ಡ್ ವರ್ಕ್. ನನ್ನ ಲೈಫಲ್ಲಿ ಮರೀಲಿಕ್ಕೆ ಆಗದೆ ಇರ್ತಕ್ಕಂಥ ಪ್ರಾಡಕ್ಟ್ ಅನ್ಬೋದು. ರೈತರ ಜೀವನ ಅಡಿನೇ ಇದು. ಯಾರೆಲ್ಲ ನಿಜವಾಗ್ಲೂ ರೈತರೇ ಇದ್ದೀರಾ ಈ ಕಾಲಲ್ಲಿ, ಯಾರೆಲ್ಲ ಹಳ್ಳಿ ಭಾಗದಲ್ಲಿ ಇದ್ದೀರಾ, ನೀವೇನಾದ್ರೂ ನಿಜವಾಗ್ಲೂ ರೈತರ ಸೇವೆ ಮಾಡ್ಬಿಟ್ರೆ ಎವ್ರಿ ಡೇ 1000 to 2000 rupees ಇನ್ಕಮ್ ನೋಡ್ಬೋದು ಅಂಡ್ ರೈತರ ಆಶೀರ್ವಾದನೂ ಪಡ್ಕೋಬಹುದು. ಆ ತರ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು. ನೀವು ಎಷ್ಟು ಜನಗಳಿಗೆ ಇದನ್ನ ಕಾನ್ಫಿಡೆಂಟ್ ಆಗಿ ಡೆಮೋ ಮಾಡಿ ತೋರಿಸ್ತೀರೋ ಆನ್ ದಿ ಸ್ಪಾಟ್ 100% ಅವ್ರಿಗೆ ಬೇಕು, 100% ಅವ್ರ ರಿಸಲ್ಟ್ ಸಿಗುತ್ತೆ, 100% ಅವ್ರು ತಗೊಳ್ತಾರೆ. ಅಂತ ಒಂದು ಅತ್ಯದ್ಭುತವಾದ ಪ್ರಾಡಕ್ಟ್ ಆಕ್ಟಿವಿಟಿ ಅಂತ ಹೇಳ್ಬೋದು. ಎಸ್, ಈಗ ನಾವು ನೋಡೋಣ ಆಕ್ಟಿವ್ ಮ್ಯಾಕ್ಸ್. ಓನ್ಲಿ ಆಕ್ಟಿವ್ ಮ್ಯಾಕ್ಸ್ ರಿಸಲ್ಟ್ ಬಂದಿರತಕ್ಕಂಥದ್ದು. ಆಕ್ಟಿವ್ ಮ್ಯಾಕ್ಸ್ ಜೊತೆ ಆಕ್ಟಿವಿಟಿ ಕೊಟ್ಟಿದ್ರು ಪರವಾಗಿಲ್ಲ. ಯಾರ್ಯಾರಿಗೆಲ್ಲ ವಿಶೇಷವಾಗಿ ಆಕ್ಟಿವ್ ಮ್ಯಾಕ್ಸಿನ ಡಿಫ್ರೆನ್ಸ್, ಆಕ್ಟಿವ್ ಮ್ಯಾಕ್ಸ್ ಕೊಡೋಕ್ಕಿಂತ ಮೊದಲು ಏನ್ ಬೆಳೆಗಳು ಹೇಗೆ ಬರ್ತಿತ್ತು ರಿಸಲ್ಟ್, ಆಕ್ಟಿವ್ ಮ್ಯಾಕ್ಸ್ ಬಂದ ಮೇಲೆ ಕೊಟ್ಟ ಮೇಲೆ ಏನು ರಿಸಲ್ಟ್ ಬಂದಿದೆ ಅದನ್ನು ದಯವಿಟ್ಟು ಶೇರ್ ಮಾಡಿ. ಸರ್ ಗುಡ್ ಮಾರ್ನಿಂಗ್ ಸರ್. ರಮೇಶ್ ಸರ್, ರಾಮೂರ್ತಿ ಸರ್ ಟೀಮಲ್ಲಿ. ಸರ್ ನಾನು 2018 ಇಂದ ನಾನು ನಮ್ಮ ನಾವು ರಾಗಿ ಬೆಳಿತೀವಿ, ತೋಟಗಾರಿಕೆ ಇಲ್ಲ ನಮ್ದು. ಮಳೆಗಾಲದಲ್ಲಿ ನಾವು ಅದೊಂದು ಬೆಳೆ ಮಾತ್ರ ಬೆಳಿತೀವಿ. ನಾವು ಮೊದಲು ಫರ್ಟಿಲೈಸರ್ಸ್ ಹಾಕ್ತಾ ಇದ್ವಿ ಸರ್, ವರ್ಷಕ್ಕೆ ಒಂದ್ 2 ಸಲ ಹಾಕ್ತಾ ಇದ್ವಿ ಫರ್ಟಿಲೈಸರ್ಸ್. ನಾನು ಈ ಒಂದು ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ನ ನನಗೆ ಗೊತ್ತಾದ್ರಿಂದ ನಾನು ಒಂದು ಫರ್ಟಿಲೈಸರ್ಸ್ ಯೂಸ್ ಮಾಡಿಲ್ಲ. ಒಂದು ಫರ್ಟಿಲೈಸರ್ಸ್ ಯೂಸ್ ಮಾಡಿದಾಗ ಯಾವ ತರ ಒಂದು ಬರ್ತದೆ ರಾಗಿ, ಅದಕ್ಕಿಂತ ಇನ್ನೂ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ ಸರ್. ಒಂದು ಕ್ವಾಲಿಟಿ ಯಾವ ತರ ಇರ್ತದಪ್ಪ ಅಂತಂದ್ರೆ ರಾಗಿ ಕಾಳು ಕಚ್ಚೋದು ತುಂಬಾ ಚೆನ್ನಾಗಿ ಕಾಳು ಕಚ್ಚುತ್ತೆ ಸರ್. ಈ ಒಂದು ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ನ ಮರಳಲ್ಲಿ ಮಿಕ್ಸ್ ಮಾಡಿ, ಗಜೇಂದ್ರ ಸರ್ ಹೇಳ್ದಂಗೆ ನಾನು ಮರಳಲ್ಲಿ ಮಿಕ್ಸ್ ಮಾಡಿ ಚೆಲ್ಲಿದ್ದೀನಿ. ಒಂದೇ ಸಲ ಚೆಲ್ಲಿದ್ದು ಎಷ್ಟು ಒಳ್ಳೆ ರಿಸಲ್ಟ್ ಅಂತಂದ್ರೆ ಅಮೇಜಿಂಗ್ ಪ್ರಾಡಕ್ಟ್ಸ್ ಸರ್. ನಾನು ಸುಮಾರು ಜನಕ್ಕೆ ಈ ಒಂದು ಪ್ರಾಡಕ್ಟ್ ನಾನು ಕೊಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತದೆ ಸರ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಕ್ಕೆ. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು. ಮಾರ್ನಿಂಗ್ ಸರ್. ಆಕ್ಟಿವ್ ಮ್ಯಾಕ್ಸ್ ನಾನ್ ನಮ್ ತೋಟಕ್ಕೆ ಕೊಟ್ಟೆ. ದಾಳಿಂಬೆ ತೋಟ ಇದೆ ನಮ್ದು, ಒಂದು ಆಲ್ಮೋಸ್ಟ್ 5 acres. ಅದರಲ್ಲಿ ಒಂದು 2.5 ಎಕರೆಗೆ ಇನ್ನು ಕೊಟ್ಟಿಲ್ಲ. 2.5 ಎಕರೆಗೆ ಇದನ್ನ ಆಕ್ಟಿವ್ ಮ್ಯಾಕ್ಸ್ ಕೊಟ್ಟಿದ್ದಕ್ಕೆ ಲೈಕ್ ದಾಳಿಂಬೆ ಹಣ್ಣಿನ ಒಂದು ಕಾಳೇನಿರುತ್ತೆ ಅದು ಆಕ್ಟಿವ್ ಮ್ಯಾಕ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಸ್ವೀಟ್ ಇದೆ. ಆ ಕಡೆದು ಅಷ್ಟು ಸ್ವೀಟ್ನೆಸ್ ಇಲ್ಲ. ಸೊ ಅಷ್ಟು ಎಫೆಕ್ಟಿವ್ ಆಗಿ ಆಕ್ಟಿವ್ ಮ್ಯಾಕ್ಸ್ ವರ್ಕ್ ಆಗುತ್ತೆ. ಪ್ಲಸ್ ಟೊಮೆಟೊ ಗಿಡಕ್ಕೂ ನಾನು ಇದನ್ನ ಸಜೆಸ್ಟ್ ಮಾಡಿರೋದ್ರಿಂದ ಆ ಟೊಮೆಟೊ ಹಣ್ಣಿನ ಸೈಜ್ ಡ್ರಾಪ್ ಆಗ್ದಿರಾ ಇರುತ್ತೆ. ಒಂದ್ಸತಿ ಕಿತ್ತಿದ ತಕ್ಷಣ ಅದು ಸೈಜ್ ಡ್ರಾಪ್ ಆಗ್ತಾ ಹೋಗುತ್ತೆ. ಆಕ್ಟಿವ್ ಮ್ಯಾಕ್ಸ್ ಕೊಡೋದ್ರಿಂದ ಸೈಜ್ ಡ್ರಾಪ್ ಆಗಲ್ಲ. ಅಷ್ಟೇ ಹೇಳ್ದಿರಾ ಟೊಮೆಟೊ ಹಣ್ಣು ಫರ್ಟಿಲೈಸರ್ಸ್ ಕೊಟ್ಟು ಏನಾಗಿದೆ ಅಂದ್ರೆ ಅದು ಒಂದ್ 3-4 days ಇಟ್ಟಿದ ತಕ್ಷಣನೇ ಕೊಳ್ತೋಗುತ್ತೆ ಟೊಮೆಟೊ ಹಣ್ಣು. ಬಟ್ ಆಕ್ಟಿವ್ ಮ್ಯಾಕ್ಸ್ ರೆಗ್ಯುಲರ್ ಆಗಿ ಕೊಟ್ಟಿದ್ರೆ 15 days ಒನ್ಸ್ ಕಂಟಿನ್ಯೂಸ್ಲಿ ಆ ಕ್ರಾಪಿಗೆ ಕೊಟ್ಟಿದೆ ಆದ್ರೆ ಒಂದ್ 15 days ಇಟ್ರು ಟೊಮೆಟೊ ಹಣ್ಣು ಏನೂ ಆಗಲ್ಲ. ಅಷ್ಟು ಅದು ಲೈಫ್ ಕೊಡುತ್ತೆ ಟೊಮೆಟೊಗೆ. ಅಷ್ಟೇ ಅಲ್ದಿರ ಶೈನಿಂಗು ಇರುತ್ತೆ ಟೊಮೆಟೊ. ಮತ್ತೆ ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ, ಆಕ್ಟಿವ್ 80 ನಾನು ಆಗ್ಲೇ ಹೇಳಕ್ ಆಗ್ಲಿಲ್ಲ. ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದ್ರೆ ಆಕ್ಟಿವ್ 80 ತೇವಾಂಶ ಜಾಸ್ತಿ ಇರೋ ಕಡೆ ಸಜೆಸ್ಟ್ ಮಾಡಬೇಡಿ.
ತೇವಾಂಶ ಕಮ್ಮಿ ಇರೋ ಕಡೆ ಅದು ಆಕ್ಟಿವೇಟಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಔಷಧಿ ಜೊತೆ ಸ್ಪ್ರೆಡರ್ ತರ ಕೊಡ್ಬೋದು, ಬಟ್ ತೇವಾಂಶ ಭೂಮಿಲಿ ಜಾಸ್ತಿ ಇದ್ದಾಗ ಭೂಮಿಗೆ ಬಿಡೋದು ಅಷ್ಟು ರೆಕಮೆಂಡೆಡ್ ಅಲ್ಲ. ಬಿಕಾಸ್ ಗಿಡ ಅದನ್ನ ಎಲ್ಲೋ ಲೀಫ್ ಬಂದ್ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀರ್ ಜಾಸ್ತಿ ಆದ್ರೆ. ಬಿಕಾಸ್ ನಮ್ಮ ಆಕ್ಟಿವಿಟಿ ಅದು ವಾಟರ್ ಅಂಶನ ಸ್ಪ್ರೆಡ್ ಮಾಡುತ್ತೆ. ಇನ್ನೂ ತೇವಾಂಶ ಜಾಸ್ತಿ ಆದಾಗ ಗಿಡಕ್ಕೆ ಸಾರಾಂಶನ ಭೂಮಿಯಿಂದ ಎಳ್ಕೊಳಕ್ಕೆ ಅಷ್ಟು ಈಸಿ ಆಗೋದಿಲ್ಲ. ಥ್ಯಾಂಕ್ ಯು ಮ್ಯಾಮ್. ಎಸ್, ನೆಕ್ಸ್ಟ್ ಓಂಕಾರ್ ಸರ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನಾವು ಒಂದು ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವೇಟಿ ಮತ್ತೆ ಆಕ್ಟಿವ್ ಝೈಮ್ ಕೊಟ್ಟಿದ್ದೀವಿ ಸರ್ ಅಡಿಕೆಗಳಿಗೆ. ನಾವೆಲ್ಲೆಲ್ಲಿ ಕೊಟ್ಟಿದ್ದೀವಿ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಜೊತೆಲಿ ಇಲ್ಲಿ ಕಡೂರು ತಾಲೂಕಲ್ಲಿ ಒಂದು ಚೌಡೂರು ಅಂತ ಇದೆ, ಅಲ್ಲೊಂದು 800 ಗಿಡಕ್ಕೆ ಕೊಟ್ಟಿದ್ದು ಸರ್ ಅಡಿಕೆಗೆ. ಅವರು ಒಂದು ಬುಕ್ಕಂಬೂದಿ ಅಂತ ಊರಿದೆ, ಅವ್ರ ಅಳಿಯ ಅವರಿಗೆ ಅಡಿಕೆ ಗಿಡ ಕೊಡಿಸಿದ್ದು. ಒಂದು 15 ವರ್ಷದಿಂದ ಆ ಅಡಿಕೆ ಗಿಡದಲ್ಲಿ ಫಸಲೇ ಬರ್ತಿರ್ಲಿಲ್ಲ ಅವರಿಗೆ. ಸೊ ನನಗೆ ಬಹಳ ಆತ್ಮೀಯರು. ಸೊ ಅವರಿಗೆ ಒಂದ್ಸರಿ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ, ಇಲ್ಲ ಹಿಂದೆ ಬೇರೆ ಯಾವುದೋ ಹಾಕಿದ್ದೆ ಬಟ್ ರಿಸಲ್ಟ್ ಪರವಾಗಿರ್ಲಿಲ್ಲ ಅಂತ ಹೇಳಿದ್ರು. ಇಲ್ಲ ಇದನ್ನ ಹಾಕಿ ನೀವು ಅಂತ ಹೇಳಿ ನಾನು ಕೊಟ್ಟಾಗ ಅವರಿಗೆ 1 ಇಯರ್ ಕರೆಕ್ಟಾಗಿ 3 ಸರಿ ಹಾಕಿದ್ದಕ್ಕೆ ಅವರಿಗೆ ಮಿನಿಮಮ್ ಆ ಗಿಡದಿಂದ 1.5 ಲಕ್ಷ 2 ಲಕ್ಷ ಇನ್ಕಮ್ ಜಾಸ್ತಿ ಬಂತು. ಇಳುವರಿ ತುಂಬಾ ಚೆನ್ನಾಗಿ ಬಂತು. ಅದನ್ನ ಅವ್ರ ಅಳಿಯ ಕೊಡಿಸಿದ್ದೆ ಆಕ್ಚುಲಿ ಗಿಡ. ಅದು ಅವ್ರ ಮಾವದ್ದು ರಿಸಲ್ಟ್ ನೋಡಿ, 15 ವರ್ಷದಿಂದ ಬರೋದಿದ್ದ ರಿಸಲ್ಟ್ ನೋಡಿ ಅಳಿನಿಗೆ ಬೇಜಾರಾಗಿತ್ತು ಹಿಂದೆ ರಿಸಲ್ಟ್ ಬರದಿಲ್ದಿದ್ದಕ್ಕೆ. ಈ ಒಂದು ಪ್ರಾಡಕ್ಟ್ ಕೊಟ್ಟ ಮೇಲೆ ಒಳ್ಳೆ ರಿಸಲ್ಟ್ ಬಂದಿದ್ದಕ್ಕೆ ಈಗ ಅವರು ಬುಕ್ಕಂಬುದಿ ಸೈಡು ಅವರು ಸಹ ಮೊನ್ನೆ ಒಂದು 60,000 ರೂಪಾಯಿ ತಗೊಂಡು ಹಾಕಿದ್ರು. ಜೊತೆಲಿ ಅವ್ರ ಫ್ರೆಂಡ್ಸ್ಗಳು, ಅವ್ರು ಬೆಂಗಳೂರಲ್ಲಿದ್ದಾರೆ, ಅವ್ರ ಫ್ರೆಂಡ್ಸ್ಗಳಿಗೆ ನಮ್ಮ ಪ್ರಾಡಕ್ಟ್ ಎಲ್ಲದನ್ನು ಯೂಸ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಜೊತೆಲಿ ಇಲ್ಲೇ ಕಡೂರು ತಾಲೂಕಲ್ಲೂ ಸಹ ನಾನು ತುಂಬಾ ಕಡೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಕೊಟ್ಟಿದ್ದೀವೋ ಅಡಿಕೆ, ತೆಂಗು, ಪ್ರತಿಯೊಂದು ಕಡೆ ರಿಸಲ್ಟ್ ಮಿರಾಕಲ್ ರಿಸಲ್ಟ್ ಬಂದಿದೆ. ಜೊತೆಲಿ ಒಬ್ಬ ಚಿಕ್ಕ ರೈತ ಒಂದು 450 ಗಿಡದಲ್ಲೇ ಒಂದು 60-70 ಸಾವಿರ ಈ ಸರಿ ಇನ್ಕಮ್ ಜಾಸ್ತಿ ತಗೊಂಡಿದ್ದಕ್ಕೆ ಆ ವ್ಯಕ್ತಿ ಬಂದು ಒಂದ್ಸರಿ ನಮ್ಮ ಹತ್ರ ಸಾಲ ಕೇಳ್ದ. ಅಣ್ಣ ಈ ಸರಿ ನನಗೆ ಸಾಲ ಬೇಕು, ಕೊಡಿ ನೀವು, ನಾನು ನೆಕ್ಸ್ಟ್ ಕೊಡ್ತೀನಿ ಅಂತ. ಇಲ್ಲಪ್ಪ ಅದು ನಾನು ಮ್ಯಾನೇಜ್ಮೆಂಟ್ ಮಾಡ್ತಿಲ್ಲ, DP ಬೇರೆಯವ್ರು ಮಾಡ್ತಿರೋದು, ಅವ್ರು ಕೊಡ್ತಾ ಇರಬೇಕಾದ್ರೆ ನಿಮಗೆ ಟ್ರೈ ಮಾಡಿ ಅಂದೆ. ಕೊಡ್ಲಿಲ್ಲ ಅವರು, ಸರಿ ವಾಪಸ್ ಹೋದ್ರು. ಅವನಿಂದ ನಾನು ಬೇರೆ ಆಗ್ತಾನೆ ಅಂತ ತಿಳ್ಕೊಂಡಿದ್ದೆ. ಬಟ್ ಮತ್ತೆ 1 ತಿಂಗಳು ಬಿಟ್ಟು ಬಂದು ಅದೇ ಪ್ರಾಡಕ್ಟ್ ತಗೊಂಡೋಗಿ ಆಗ್ತಾ ಸರ್, ಅವನು ಖುಷಿಯಾಗಿ ಆಗ್ತಾ ಇದ್ದಾನೆ. ಅದಕ್ಕೆ ನಮಗೆ ಇಂಥ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ನಿಮಗೆ, ಜೊತೆಲಿ ಸಮೀರ್ ಮೋದಿ ಅವರಿಗೆ ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ವೇಣುಗೋಪಾಲ್ ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಇದು ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವೇಟಿ ಕಾಂಬಿನೇಷನ್ ಅಲ್ಲಿ ನನ್ನ ಹತ್ರ ತುಂಬಾ ಫೀಡ್ಬ್ಯಾಕ್ ಇದೆ, ಸಕ್ಸಸ್ ಸ್ಟೋರೀಸ್ ಇದೆ. 2 ಹೈಲೈಟ್ ಆಗಂತದ್ದು ಹೇಳ್ತೀನಿ. ಒಂದು ಯಾಲಕ್ಕಿ ಬಾಳೆನಲ್ಲಿ, ಇಲ್ಲೇ ನಮ್ಮ ದೊಡ್ಡಬಳ್ಳಾಪುರ ಭಾಗದ ರೈತ ಆತ ಫ್ರಮ್ ದಿ ಡೇ 1 ನನ್ನ ಶಾಪಿಗೆ ಬಂದ್ಮೇಲೆ ಒಂದು ಕ್ರಾಪ್ ನೋಡಿದ್ಮೇಲೆ ನಾನು ಏನ್ ಹೇಳಿದ್ರು ಬ್ಲೈಂಡ್ ಆಗಿ ಫಾಲೋ ಮಾಡೋ ಅಂತ ರೈತ. ಸೊ ಯಾಲಕ್ಕಿ ಬಾಳೆಗೆ ನಾನು ವರ್ಷ ಪೂರ್ತಿ ಯೂಸ್ ಮಾಡಬೇಕು ನಾನು ಕೊಟ್ಟಾಗ ಅಂತ ಕಮಿಟ್ಮೆಂಟ್ ತಗೊಂಡಿದ್ದೆ. 6 ಸಾರಿ ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿದ್ದೆ. ಎವ್ರಿ 2 months ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವೇಟ್. ಆಮೇಲೆ ಫೋಲಿಯರ್ ನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಮಾಡುವಾಗ ಆಕ್ಟಿವೇಟಿ ಜೊತೆ ಕೊಡ್ತಾ ಇದ್ದೆ. ಆಕ್ಟಿವ್ ಮ್ಯಾಕ್ಸ್ ನ ಯಾವತ್ತೂ ಸ್ಪ್ರೇ ಕೊಡ್ಲಿಲ್ಲ, ಬರೀ ಸಾಯಿಲ್ ಅಪ್ಲಿಕೇಶನ್ಗೆ ಕೊಟ್ಟಿದ್ದು. ನಾನು 500 ಏಲಕ್ಕಿ ಗಿಡ ಹಾಕಿದ್ದು, ಅಡಿಕೆ ಗಿಡ ಹಾಕಿ ಅದ್ರ ಜೊತೆನಲ್ಲಿ ಹಾಕಿದ್ರು. ಆ ಊರಲ್ಲಿ ಆ ವರ್ಷ, ಕಳೆದ ವರ್ಷ 3 ಸ್ಟಾರ್ಟ್ ಮಾಡಿದ್ರು ಈ ತರ ಬೇಸಾಯ. 3 ಯಂಗ್ಸ್ಟರ್ಸ್ ಈತ ಕಂಪ್ಲೀಟ್ ಫಾಲೋ ಮಾಡ್ದ ನನ್ನ ಈ ಟೆಕ್ನಾಲಜಿನ. ಮ್ಯಾಕ್ಸಿಮಮ್ 32 kg ಏಲಕ್ಕಿ ಬೆಳೆ ಈಲ್ಡ್ ರೆಕಾರ್ಡ್ ಮಾಡ್ದ. ಟೋಟಲ್ 500 ಗಿಡದಿಂದ ಆತನಿಗೆ 4 ಲಕ್ಷ ಇನ್ಕಮ್ ಬಂತು. ಇನ್ನಿಬ್ರು ಈ ಟೆಕ್ನಾಲಜಿ ಅಳವಡಿಸ್ಕೊಂಡಿರ್ಲಿಲ್ಲ. ಈತ ಫೀಡ್ಬ್ಯಾಕ್ ಕೊಟ್ಟಿದ್ದು, ಸರ್ ಅವರು ಒಂದೊಂದ್ಸರಿ 10 ಮೂಟೆ 12 ಮೂಟೆ ಗೊಬ್ಬರ ತಂದು ಹಾಕ್ತಿದ್ರು. ನನಗೆ ಹೇಳಿಸ್ತಾ ಇದ್ರು, ನಿನ್ಗೇನು ಬರಲ್ಲ ನೋಡು, ನೀನೇನು ಗೊಬ್ಬರನೇ ಹಾಕ್ತಾ ಇಲ್ಲ, ಬರೀ ಅವ್ರು ಹೇಳಿದ್ದೇನೋ 2 kg 3 kg ಇದನ್ನೇ ಹಾಕ್ತಾ ಇದೀಯ ಅಂತ ಆತನ ಹತ್ರ ಫೀಡ್ಬ್ಯಾಕ್ ಕೊಡ್ತಾ ಇದ್ರಂತೆ. ಬಟ್ ಯಾರು 10 ಮೂಟೆ 20 ಮೂಟೆ ಹಾಕಿದ್ರು ಈ ಕೆಮಿಕಲ್ ಫರ್ಟಿಲೈಸರ್ಸ್, ಅವ್ರು ಮ್ಯಾಕ್ಸಿಮಮ್ 15-16 kg ಬಂತಷ್ಟೇ. ಅವ್ರು ಇದೇನ್ ತಗೊಂಡಿದ್ದ ಈತ ಇನ್ಕಮ್ ಅದ್ರಲ್ಲಿ ಅರ್ಧನೂ ತಗೊಳಕ್ ಸಾಧ್ಯ ಆಗ್ಲಿಲ್ಲ. ಅದೊಂದು ಸೀಸನ್ ಆದ್ಮೇಲೆ ಆ ಊರಲ್ಲಿ ಯಾರು ಬಾಳೆ ಹಾಕಿದಾರೋ ಅವರೆಲ್ಲ ಈಗ ನಮ್ಮ ಟೆಕ್ನಾಲಜಿನ ಫಾಲೋ ಮಾಡ್ತಾ ಇದ್ದಾರೆ. ಸೊ ನೀರು ಕೊಡೋದು 1 ದಿವಸ 2 ದಿವಸ ಮೋಟ್ರು ಪ್ರಾಬ್ಲಮ್ ಆದಾಗ ಲೇಟ್ ಆದ್ರೂ ನನಗೆ ಯಾವತ್ತೂ ತೊಂದರೆ ಆಗಿಲ್ಲ ಅಂತ ಫೀಡ್ಬ್ಯಾಕ್ ಆತ ಹಂಚ್ಕೊಂಡ.
ಆಕ್ಟಿವೇಟಿ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ರೆಗ್ಯುಲರ್ ಯೂಸರು, ನಮ್ಮ ಕನ್ಸಲ್ಟೆಂಟು ಆಗಿದ್ದಾನೆ ಈಗ ರೈತ. ಇದು ಒಂದು. ಆಮೇಲೆ ನನ್ನ ಓನ್, ಸೊ ನನ್ನ ಕಿಚನ್ ಗಾರ್ಡನ್ 1.5 ಕುಂಟೆ ಇದೆ. ಇಲ್ಲಿ ಹೆಚ್ಚು ಕಡಿಮೆ ಒಂದು 30 ಕ್ರಾಪ್ ಇದೆ. ಬಾಳೆನು ಸೇರಿ, ಹೂವಿನ ಗಿಡನೂ ಸೇರಿ. ಕಳೆದ ಬಾರಿ ಶಿವರಾಮ್ ಸರ್ ಮತ್ತೆ ಪ್ರಕಾಶ್ ಸರ್ ಬಂದಾಗ ಇಲ್ಲಿ ಗಮನಿಸಿದ್ರು ಬಾಳೆಗೊನೆ ಯಾವ ರೀತಿ ಇತ್ತು ಅಂತೇಳಿ. ಒಂದು ಸ್ಟ್ರೈಕಿಂಗ್ ಅಂದ್ರೆ ಹೂವು. ನಾನು ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಅಂಗಡಿ ಶಿಫ್ಟ್ ಮಾಡಿದ್ಮೇಲೆ ಹೂವು ಹಾಕಿರ್ತೀನಿ ಅಲ್ಲಿ ದಿನ ಫೋಟೋಕ್ಕೆ. ಅದನ್ನ ಮಾರನೇ ದಿನ ತೆಗೆದು ಬಿಸಾಕಿದಾಗ ನಮ್ಮ ಅಂಗಡಿ ಓನರ್ಗೆ ಆಶ್ಚರ್ಯ ಆಗ್ತಾ ಇತ್ತು, ಏನು ಹೊಸ ಹೂವು ಇವ್ರು ಬಿಸಾಕಿದ್ದಾರೆ ಅಂತ. ನಮ್ಮ ಮನೆಯವರು ಮಿಸಸ್ ಬಂದಾಗ ಅವ್ರ ಕಡೆ ಒಂದ್ಸರಿ ಕೇಳಿದ್ದಾರೆ, ಯಾವ್ದು ಹೂವು ನೀವು ಎಲ್ಲಿಂದ ತರ್ತೀರಾ? ಅವ್ರು ಬಿಸಾಕಿರೋ ಹೂವು ಅಂತದ್ದು ನಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ ನನಗೆ. ಅದನ್ನ ತಗೊಂಡು ನನ್ನ ತುಳಸಿ ಗಿಡಕ್ಕೂ ಎಕ್ಕದ ಗಿಡಕ್ಕೆ ಹಾಕಿರ್ತೀನಿ, 3 ದಿನ ಆದ್ರೂ ಬಾಡಲ್ಲ ಅಂತ ಹೇಳ್ತಾ ಇದ್ರು. ಒಂದ್ಸರಿ ನಮ್ಮನೆ ಹತ್ರನೇ ಬಂದು ಅವ್ರು ಅಬ್ಸರ್ವ್ ಮಾಡಿದ್ರು, ನೋಡಿ ಗಿಡ ನಿತ್ಯ ಮಲ್ಲಿಗೆ, ಕಾಕಡ ಇದೆಲ್ಲ ಕಾಂಬಿನೇಷನ್ ಇದೆ ಇಲ್ಲಿ ಕಂಪ್ಲೀಟ್. ನಾನು ಯಾಕಂದ್ರೆ ಕೀಟ ರೋಗ ಬಾಧೆಗೆ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಬುಡಕ್ಕೆ ಹಾಕೋದಕ್ಕೆ ರೆಗ್ಯುಲರ್ ಆಗಿ ಆಕ್ಟಿವ್ ಮ್ಯಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಆಕ್ಟಿವೇಟಿ ಯೂಸ್ ಮಾಡ್ತಿದ್ದೀನಿ, ಪ್ರತಿ ಸ್ಪ್ರೇನಲ್ಲೂ ಆಕ್ಟಿವೇಟಿ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ನೆಸ್ ಆಗಿರುತ್ತೆ ಅಂದ್ರೆ ನಾನು ಟೊಮೊಟೊ ಅದೆಲ್ಲ ಬೆಳಿತಾ ಇರ್ತೀನಿ, ಊರಿಗೆಲ್ಲ ಕಳಿಸ್ಕೊಟ್ಟಾಗ ಏನಿದು 15 ದಿನ 20 ದಿನ ಆದ್ರೂ ಇದೇ ತರ ಇರುತ್ತಲ್ಲ, ಕೆಡದಂಗೆ ಒಂಚೂರು ಮೆತ್ತಗಾಗದಂಗೆ ಅಂತೆಲ್ಲ ಫೀಡ್ಬ್ಯಾಕ್ ಹಂಚ್ಕೊಳ್ತಾ ಇರ್ತಾರೆ. ಈ ಒಂದು ಕೆಲವು ಮೈನ್ಯೂಟ್ ಅಂಶಗಳನ್ನ ಗಮನಿಸಕ್ಕಾಗಲ್ಲ ಎಷ್ಟೋ ಜನಗಳಿಗೆ, ಎಸ್ಪೆಷಲಿ ತರಕಾರಿಗಳ ಕೀಪಿಂಗ್ ಕ್ವಾಲಿಟಿ. ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋದಾಗ ಅಲ್ಟಿಮೇಟ್ ಆಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ವತಃ ನಿಮ್ಮ ಡಿಫ್ರೆಂಟ್ ಕ್ರಾಪ್ ನ ಎಲ್ಲದರಲ್ಲೂ ರಿಸಲ್ಟ್ ನ ಪಡ್ಕೊಂಡಿದ್ದೀರಾ. ದಟ್ ಇಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸರ್. ಎಸ್ ಮಂಜೇಗೌಡ ಸರ್, ಗುಡ್ ಮಾರ್ನಿಂಗ್ ಸರ್. ಆಕ್ಚುಲಿ ನಾನು ಆಕ್ಟಿವ್ 80 ಮತ್ತೆ ಆಕ್ಟಿವ್ ಮ್ಯಾಕ್ಸ್ ನನ್ನ ತೆಂಗಿನ ಮರಕ್ಕೆ ನಾನು ಫಸ್ಟ್ ಟೈಮ್ ನಾನು ಬಿಸ್ನೆಸ್ ಜಾಯಿನ್ ಆದಾಗ, ಸೊ ನಾನು ತಗೊಂಡೋಗಿ ಫಸ್ಟ್ ನಾನು ಅಲ್ಲಿಂದ ಕಾಯಿ ತರಬೇಕಾದ್ರೆ ಒಂದು ತುರೆಮಣೆಯಲ್ಲಿ ತುರಿಬೇಕಾದ್ರೆ ಹಿಡಿಸ್ತಿರ್ಲೇ ಇಲ್ಲ, ಅಷ್ಟು ಚಿಕ್ಕದಾಗಿ ಇರ್ತಾ ಇತ್ತು. ಏನಪ್ಪ ಮಾಡೋದು, ಇದಕ್ಕೆ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಅಂತ ಟೈಮಲ್ಲಿ ನನಗೆ ಮೋದಿ ಕೇರ್ ಕಂಪನಿ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದನ್ನ ತಗೊಂಡೋಗಿ ನಾನು ನನ್ನ ತೋಟಕ್ಕೆ ಅಪ್ಲೈ ಮಾಡಿದ್ಮೇಲೆ, ಸೊ ಫಸ್ಟ್ ಒಂದು 1 ಇಯರ್ ಅಲ್ಲಿ 3 ಸಲ ಅಪ್ಲೈ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗ್ ಅಪ್ಲೈ ಮಾಡಿದ್ಮೇಲೆ ಅದ್ರ ಡಿಫ್ರೆಂಟ್ ಏನಾಯ್ತು ಅಂತಂದ್ರೆ ಅರಳುಗಳೆಲ್ಲ ಉದುರೋದು ಅದೆಲ್ಲ ನಿಂತೋಯ್ತು. ಪ್ಲಸ್ ಅರಳು ಗೊನೆ ಕಚ್ಚೋದೆಲ್ಲ ಎಷ್ಟು ಚೆನ್ನಾಯ್ತು ಅಂತ ಅಂದ್ರೆ ನಿಜವಾಗ್ಲೂ ಕೂಡ ನನಗೆ ಇವತ್ತು ಇಮೇಜ್ ಮಾಡಕ್ ಆಗ್ತಾ ಇಲ್ಲ ಸರ್. ಸುತ್ತಮುತ್ತ ಊರಿನವರೆಲ್ಲ ನೋಡಿ, ಏನು ಇವ್ರು ಬಂದ್ರೆ 2 ತಿಂಗಳಿಗೆಲ್ಲ ಇಷ್ಟಿಷ್ಟು ಕಾಯಿ ಕೇಳ್ತಾರೆ, ಇಷ್ಟಿಷ್ಟು ದಪ್ಪ ಕಾಯಾಗಿದೆ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಪಟ್ರು. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ನಾನು ಅಗ್ರಿಕಲ್ಚರ್ನ ಅಷ್ಟು ಲೈಕ್ ಮಾಡಿ ಇಷ್ಟಪಟ್ಟದಕ್ಕೆ ಇವತ್ತ ಸುಮಾರು ಶಿರಾದಲ್ಲಿ ಇವತ್ತ ಒಂದು 600 ತೆಂಗಿನ ಗಿಡ, 600 ಅಡಿಕೆ ಗಿಡ ಮತ್ತೆ 300 ತೆಂಗಿನ ಗಿಡಕ್ಕೆ ಅಪ್ಲೈ ಮಾಡಿ ಬಂದಿದ್ದೀನಿ. ಅವರು ತುಂಬಾ ಖುಷಿ ಪಟ್ಟು, ಸರ್ ನೆಕ್ಸ್ಟ್ ಮಂತ್ ನಾವು ಅಪ್ಲೈ ಮಾಡಬೇಕು, ಸೊ ಯಾವಾಗ ನೀವು ಬರ್ತೀರಾ ಸರ್ ಮತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂತ ಒಂದು ತೆಂಗಿನಕಾಯಿ ಮತ್ತೆ ಅಡಿಕೆ ಮರದಲ್ಲಿ ನಾನು ಅಷ್ಟೊಂದು ರಿಸಲ್ಟ್ ಅನ್ನ ನೋಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜೇಗೌಡ್ರೆ. ಪ್ರಕಾಶ್ ಗುಡ್ ಮಾರ್ನಿಂಗ್ ಸರ್, ವಿಜಯ್ ಸರ್, ಅಂಡ್ ಗುಡ್ ಮಾರ್ನಿಂಗ್ ಲೀಡರ್ಸ್. ಎಸ್ ಸರ್. ಸರ್, ಈಗ ನಾನು ಇಲ್ಲೇ ಹೊಸಕೋಟೆ ಹತ್ರ ಒಂದು ಹಳ್ಳಿ, ರೈತರು ಔಷಧಿನ ತೆಗೆದ್ಬಿಟ್ಟು ಇದು ಗೊಬ್ಬರದ ಅಂಗಡಿನಲ್ಲಿ ಔಷಧಿನ ಪರ್ಚೇಸ್ ಮಾಡಿ 6,000 ರೂಪಾಯಿಗೆ ಸುಮ್ಮನೆ ಇಟ್ಕೊಂಡಿದ್ರು ಮನೆಯಲ್ಲಿ. ಯಾಕೆ ಸುಮ್ಮನೆ ಇಟ್ಕೊಂಡಿದ್ರು ಅಂತ ಕೇಳಿದಾಗ, ಸರ್ ಮಳೆ ಬಂದಿಲ್ಲ, ಇನ್ನ ಜಸ್ಟ್ ಮೋಡ ಇದೆ ಅಷ್ಟೇನೆ. ಮೋಡ ಇದ್ದದಕ್ಕೋಸ್ಕರ ಅವರು ಔಷಧಿನ ಹೊಡೆದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸರ್ ಸಂಜೆ ಮಳೆ ಬಂದ್ಬಿಟ್ರೆ 6,000 ರೂಪಾಯಿ ನೀರು ಪಾಲಾಗುತ್ತೆ ಸರ್, ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾವು ಹೊಡೆದಿಲ್ಲ. ಎಸ್. ಸೊ ಅದಕ್ಕೆ ನಾನು ಆಕ್ಟಿವೇಟಿ ರೆಕಮೆಂಡ್ ಮಾಡಿದೆ. ಮಳೆ ಬಂದರೂ ಕೂಡ ನಿಮ್ಮ ಔಷಧಿ ಹೋಗದ ತರ ನಮ್ಮ ಹತ್ರ ಒಂದು ಆಕ್ಟಿವೇಟಿ ಅಂತ ಲಿಕ್ವಿಡ್ ಇದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಹೊಡಿಬೋದು. ಎಷ್ಟಕ್ಕೆ ಎಷ್ಟು ಬೇಕು ಎಲ್ಲ ಹೇಳಿದೆ, ರೇಷಿಯೋ ಎಲ್ಲ ಹೇಳಿದೆ. ಸರ್ ಧೈರ್ಯವಾಗಿ ಹೊಡೆದ್ರು. ಅವತ್ತೇ ನೈಟ್ ಮಳೆ ಬಂದಿದೆ ಸರ್, ಒಂದು ಚೂರು ಕೂಡ ವೇಸ್ಟ್ ಆಗಿಲ್ಲ ಔಷಧಿ ಹೊಡೆದಿರೋದು. ಅಬ್ಸರ್ವ್ ಮಾಡಿದ್ರು, ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಸರ್ ಥ್ಯಾಂಕ್ಸ್ ಹೇಳಿದ್ರು. ಇಲ್ಲ ನಾವು ಹೊಡೆಯೋದು ಲೇಟ್ ಆಗಿದ್ರೆ ಹುಳಗಳು ತಿನ್ಕೊಬಿಡ್ತಿತ್ತು, ಸೊ ಹೊಡೆದ್ರೆ ನಮ್ಗೆ ಲಾಸ್ ಆಗ್ತಿತ್ತು. ಈ ಭಯದಲ್ಲಿ ಇದ್ವಿ ಸರ್ ನಾವು. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ಥ್ಯಾಂಕ್ ಯು ಸರ್, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಈಗಲೂ ತಗೊಳ್ತಾ ಇದ್ದಾರೆ. ಆಮೇಲೆ ಸರ್ ಇನ್ನೊಂದು, ಈ ಡ್ರಿಪ್ ಇರಿಗೇಷನ್ ಅಲ್ಲಿ ಪೈಪ್ ಒಳಗಡೆ ನೀರು ಹೋಗುತ್ತಲ್ಲ, ಔಷಧಿ ಜೊತೆ ನೀರು ಬಿಡ್ತಾರೆ. ಅದೇನಾಗುತ್ತೆ, ಔಷಧಿ ಎಣ್ಣೆ ರೂಪದಲ್ಲಿ ಇರೋದ್ರಿಂದ ನಮ್ಮ ವೇಣುಗೋಪಾಲ್ ಟ್ರೈನಿಂಗ್ ಇಂದ ಕಲ್ತಿದೀವಿ ಇದೆಲ್ಲ. ಆ ಪೈಪ್ ಸರ್ಫೇಸ್ಗೆ ಒಳಗಡೆ ಇನ್ನರ್ ಸರ್ಫೇಸ್ಗೆ ಸ್ಕೇಲ್ ಫಾರ್ಮ್ ಆಗುತ್ತೆ. ಆ ಸ್ಕೇಲ್ ಫಾರ್ಮ್ ಆಗಿ ಆ ಪೈಪ್ದು ಡ್ಯೂರಬಿಲಿಟಿ ಲೈಫ್ ಕಳ್ಕೊಬಿಡುತ್ತೆ ಬೇಗ. 6 ತಿಂಗಳಿಗೆ ಬರೋ ಪೈಪು ಒಂದು 3 ತಿಂಗಳಲ್ಲೇ ಅದ್ರ ಕ್ವಾಲಿಟಿ ಕಳ್ಕೊಬಿಟ್ಟು ಎಲ್ಲ ಕಿಟ್ಕಟ್ಕೊಬಿಡುತ್ತೆ ಒಳಗಡೆ. ಸೊ ಅದಕ್ಕೆ ನಮ್ಮ ಆಕ್ಟಿವೇಟಿ ಮಿಕ್ಸ್ ಮಾಡಿ ಅಲ್ಲಿ ಬಿಟ್ಟಾಗ ಸರ್ ಆ ಸ್ಕೇಲ್ ಫಾರ್ಮೇಶನ್ ಕೂಡ ನೀಟಾಗಿ ಕಿತ್ಕೊ ಬರ್ತಾ ಇದೆ.
ಆಮೇಲೆ ಹೊಡಿತಕ್ಕಂಥ ಡ್ರಮ್ಮು, ನಾಜಲ್ಸು, ಪ್ರತಿಯೊಂದು ಏನು ತುಕ್ಕಿಡ್ದು ಹಾಳಾಗ್ತಾ ಇತ್ತು ಅದೆಲ್ಲ ಕೂಡ ಶೈನಿಂಗ್ ಬರ್ತಾ ಇದೆ. ಇದರಿಂದ ಸರ್ ತುಂಬಾ ಖುಷಿ ಆದ್ರು, ಬಹಳನೇ ಇಷ್ಟ ತಗೊಳ್ತಾ ಇದ್ದಾರೆ. ಚಿಕ್ಕ ರೈತರು ಪಾಪ ಅವರು, ಎಕ್ಸ್ಪ್ಲೈನ್ ಮಾಡಕ್ಕೆ ಅಷ್ಟೊಂದು ಧೈರ್ಯ ಇಲ್ಲ, ಅದಕ್ಕೋಸ್ಕರ ನಾವೇ ಹೆಲ್ಪ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ನನಗೆ ಬೆಸ್ಟ್ ರಿಸಲ್ಟ್ ವರ್ಣದಲ್ಲಿ ಪುಟ್ಟೇಗೌಡರು ಅಂತ ಹೇಳಿ ಅರ್ಬಿಸೈಡ್ಸ್ ಜೊತೆ ಈ ಕಳೆನಾಶಕದ ಜೊತೆ ನಮ್ಮ ಆಕ್ಟಿವ್ 80ನ ಉಪಯೋಗಿಸ್ತಾ ಇದ್ದಾರೆ ಸರ್. ಬೇರೆ ಕಳೆನಾಶಕ ನಮ್ಮ ಏನು ಹೊಡಿತಾ ಇದ್ರು ರೆಗ್ಯುಲರ್ ಆಗಿ ಒಂದು 3 days or 4 days ಸರ್ ಮತ್ತೆ ಕಳೆ ಬರ್ತಾ ಇತ್ತು, ವಾಪಸ್ ಕಳೆ ಬಂದ್ಬಿಡ್ತಾ ಇತ್ತು, ಮತ್ತೆ ಹೊಡಿತಾ ಇದ್ರು ಸರ್. ಆಕ್ಟಿವಿಟಿ ಮಿಕ್ಸ್ ಮಾಡ್ಕೊಂಡು ಕಳೆನಾಶಕ ಜೊತೆ ಅರ್ಬಿಸೈಡ್ ಜೊತೆ ಹೊಡೆದಾಗ ಸೊ 15ರಿಂದ 25 ದಿನಗಂಟ ಕಳೆ ಬರಲ್ಲ ಸರ್. ಅವರೇ ಹೇಳ್ತಾ ಇದ್ದಾರೆ ಸ್ವತಃ. ಈಗ ಅವರು ಬರೀ ಆಕ್ಟಿವ್ ಮ್ಯಾಕ್ಸ್ಗೆ ಕಸ್ಟಮರ್ ಆಗಿದ್ದಾರೆ ಸಿನ್ಸ್ ಫ್ರಮ್ 8 ವರ್ಷದಿಂದ ವರ್ಣದಲ್ಲಿ ಸರ್, ನಮ್ಮ ಪುಟ್ಟೇಗೌಡರು ಅಂತೇಳಿ. ಈ ರೀತಿ ಸರ್ ಸಂಜೀವಿನಿ ಪ್ರಾಡಕ್ಟ್ಸ್ನ ನಮ್ಮ ರೈತರಿಗೆ ಸಮೀರ್ ಮೋದಿ ಸರ್ ತಂದು ಕೊಟ್ಟಿದ್ದು ರಿಯಲಿ ಅದ್ಭುತ ಸರ್. ಯಾಕೆ ಅಂತಂದ್ರೆ 75% ಜನ ನಮ್ಮ ಭಾರತ ದೇಶ ಡಿಪೆಂಡ್ ಆಗಿರೋದು ರೈತರ ಮೇಲೆ. ಜೈ ಜವಾನ್ ಜೈ ಕಿಸಾನ್ ಅಂತ ಏನು ಸ್ಲೋಗನ್ ಹೇಳಿದರೆ ಅದು ಅಕ್ಷರಶಃ ದೇಶ ಕಾಯುವ ವೀರ ಯೋಧ ಅಂಡ್ ರೈತ ಇವರಿಬ್ಬರಿಗೂ ನಾವು ಈ ದೇಶಕ್ಕೆ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡ್ತೀರಾ. ಈ ಮುಖಾಂತರ ಸಮೀರ್ ಮೋದಿ ಸರ್ಗೆ ಮತ್ತೆ ನೀವು ನಡೆಸ್ತಕ್ಕಂಥ ಈ ಪ್ರೋಗ್ರಾಮ್ಗೆ ಸರ್ ನಾನು ಹ್ಯಾಟ್ಸಪ್ ಹೇಳ್ತಾ ಇದ್ದೀನಿ. ಐ ವಿಲ್ ಫೀಲ್ ವೆರಿ ಪ್ರೌಡ್ ಸರ್ ಈ ರೈತರ ಬಗ್ಗೆ ಬಂದಿರ್ತಕ್ಕಂಥ. ಓವರ್ ಟು ಜೈ ಸರ್. ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು. ಓಕೆ, ಈಗ ಈ ಬಗ್ಗೆ ಲಾಸ್ಟ್ ಶೇರಿಂಗ್ ನೋಡೋಣ. ಎಸ್, ಥ್ಯಾಂಕ್ ಯು ಸರ್. ಆಕ್ಚುಲಿ ಸರ್ ಸಾಕಷ್ಟು ರಿಸಲ್ಟ್ ಬಂದಿದೆ. ಆಕ್ಟಿವ್ ಮ್ಯಾಕ್ಸ್ ಬಂದಾಗಿಂದ ಫಸ್ಟ್ ಪ್ರಯೋಗ ಮಾಡಿದ್ದು 1/2 ಲೀಟರ್ ಓಪನ್ ಮಾಡಿದೆ, ಯಾಕೆಂದ್ರೆ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು. 1/2 ಲೀಟರ್ ಓಪನ್ ಮಾಡ್ಬಿಟ್ಟು ನನಗೆ ರೆಗ್ಯುಲರ್ ಗೊತ್ತಿರೋ ಕಸ್ಟಮರ್ಸ್ ಎಲ್ಲರಿಗೂ ಕೂಡ ಜಸ್ಟ್ ನಾನು 100 ml ಕೊಡ್ತಾ ಬಂದೆ. ಜಸ್ಟ್ 5 ಜನಕ್ಕೆ ಕೊಟ್ಟು ಫಸ್ಟ್ ರಿಸಲ್ಟ್ ನೋಡಿ ನನಗ್ ಪಕ್ಕ ಕ್ಲಾರಿಟಿ ಬೇಕು, ಕಂಪನಿದು ನನಗೆ ಕೊಟ್ಟಿದ್ದಾರೆ, ನನಗೆ ಅಷ್ಟೊಂದು ರಿಸಲ್ಟ್ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಬಂದಾಗಲೇ ಕೊಟ್ಟಾಗ ಇಟ್ ಫುಲ್ ರಿಸಲ್ಟ್ ಸರ್. ಯಾಕೆಂದ್ರೆ ಸ್ಟಾರ್ಟಿಂಗ್ ಬೆಳೆ ಇಟ್ಟಿದ ತಕ್ಷಣ 1 ಮಂತ್ಗೆನೆ ಮೆಣಸಿನ ಗಿಡಕ್ಕೆ ಕಾಮನ್ ಕೊಟ್ಟಿದ್ದು. ಆ ಮೆಣಸಿನಕಾಯಿ ಗಿಡಕ್ಕೆ ಕೊಟ್ಟಾಗ ಯಾವ ತರ ರಿಸಲ್ಟ್ ಬಂದಿದೆ ಅಂದ್ರೆ ಜಸ್ಟ್ ಎಲ್ಲಿ ಸ್ಪ್ರೇ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಗ್ರೋತ್. ಜೊತೆಗೆ ಒಂದು ಗಿಡನ ಕಿತ್ಕೊಂಡ್ ಬನ್ನಿ ಅಂತ ಹೇಳಿದೆ ಸರ್. ಗಿಡನ ಕಿತ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಒಂದ್ ಸ್ವಲ್ಪ ನೀರಲ್ಲಿ ಕೂಡ ಮಿಕ್ಸ್ ಮಾಡ್ಬಿಟ್ಟು ಆ ಗಿಡಕ್ಕೆ ಹಾಕಿ ಮತ್ತೆ ಸ್ಪ್ರೇ ಕೂಡ ಕೊಟ್ಟಿರೋದ್ರಿಂದ ಏನಾಗಿದೆ ಅಂದ್ರೆ ಬೇರುಗಳು ಸಂಖ್ಯೆ ಜಾಸ್ತಿ ಆಗಿದೆ. ಬೇರುಗಳ ಸಂಖ್ಯೆ ಜಾಸ್ತಿ ಆದಾಗ ಆಟೋಮೆಟಿಕ್ ಡೆವಲಪ್ಮೆಂಟ್ ಆಗುತ್ತೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಂತದ್ದು. ಅವತ್ತು ಹಿಡ್ಕೊಂಡೆ ಗ್ರಿಪ್ಗೆ ಪ್ರತಿಯೊಬ್ರು ಅವ್ರು ಆರ್ಡರ್ ಮಾಡಿದ್ರು 5 ಜನ ಫಸ್ಟ್ ರೈತರು. ಅದಾದ್ಮೇಲೆ ಆ 5 ಜನದಿಂದ ಸಾಕಷ್ಟು ಜನಕ್ಕೆ ರೀಚ್ ಆಗ್ತಾ ಹೋಯ್ತು. ಜೊತೆಗೆ ಬರಡು ಭೂಮಿ ಸರ್, ಮೇನ್ ಬರಡು ಭೂಮಿ ಸಾಕಷ್ಟು ಇವತ್ತೇನಾಗ್ತಿದೆ ಸರ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಬೆಳೀತಕ್ಕಂಥ ಭತ್ತಕ್ಕೆ ಯಾವೊಂದು ಕೂಡ ಬೆಲೆ ಇಲ್ಲ. ಯಾಕೆಂದ್ರೆ ತಗೊಳ್ತಿಲ್ಲ, ರಿಜೆಕ್ಟ್ ಮಾಡ್ತಿದೆ ಬೇರೆ ದೇಶ ಎಲ್ಲ ಕೂಡ. ರೀಸನ್ ಏನಂದ್ರೆ ಸಿಕ್ಕಾಪಟ್ಟೆ ಇವತ್ತು ಹಾಕೋದೆ ಫರ್ಟಿಲೈಸರ್ ಗೊಬ್ಬರ. 1 ಎಕರೆಗೆ ಬೇಕಾಗೋದು ಕಂಪ್ಲೀಟ್ ಆಗಷ್ಟೊತ್ತಿಗೆ ಇವತ್ತು ಬರೀ ಬೇಕಾಗೋದು 1 ಬ್ಯಾಗ್ ಮಾತ್ರ. ಆದ್ರೆ ಈ ಕಡೆ ಆಗ್ತಿರೋದು 8 ಚೀಲ ಹಾಕ್ತಿದ್ದಾರೆ 1 ಎಕರೆಗೆನೆ ಕಂಪ್ಲೀಟ್ ಆಗಷ್ಟೊತ್ತಿಗೆ. ಅದನ್ನು ಆಕ್ಟಿವ್ ಮ್ಯಾಕ್ಸ್ ಕೊಡ್ತಾ ಇರೋದ್ರಿಂದ 2 years ಕಂಪ್ಲೀಟ್ ಆಗಿದೆ ಸರ್. ಫಸ್ಟ್ ಏನ್ ಮಾಡ್ತಿದ್ವಿ ಅಂದ್ರೆ 25% ನೀವು ಕಡಿಮೆ ಮಾಡ್ತೀರಾ ಗೊಬ್ಬರ ಅಂದ್ರೆ ಮಾತ್ರ ಕೊಡ್ತೀವಿ, ಇಲ್ಲ ಕೊಡಲ್ಲ ಅಂತ. ಜಸ್ಟ್ ಅವ್ರಿಗೆ ಓಕೆ ಅಂತ ಹೇಳ್ಬಿಟ್ಟು 25% ಕಡಿಮೆ ಮಾಡಿದಾರೆ. ಲಾಸ್ಟ್ ಇಯರ್ 50% ಕಡಿಮೆ ಮಾಡಿಸಿದ್ದೀನಿ ಸರ್. 8 ಚೀಲ ಆಗ್ತಕ್ಕಂಥ 4 ಚೀಲಕ್ಕೆ ತಗೊಂಡ್ಬಂದಿದ್ದೇನೆ. ಮತ್ತೆ ಈ ವರ್ಷ ಈ ಸರಿ ನಾನು ಹಾಕಿಸ್ತಿರೋದು ಬರೀ 2 ಚೀಲ ಮಾತ್ರ ಹಾಕಿಸ್ತೀನಿ. ನೆಕ್ಸ್ಟ್ ಇಯರ್ 1 ಚೀಲ ಮಾತ್ರ ಹಾಕಿಸ್ತೀನಿ. ಆಮೇಲಿಂದ 1 ಇಡ್ಕೆ ಗೊಬ್ಬರ ಹಾಕ್ದೇನೆ ಬೆಳೆಯೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ಅದನ್ನ ಕಮಿಟ್ಮೆಂಟ್ ತಗೊಂಡು ಈ ತರ ಹಾಕೊಂಗಿದ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳೋದಕ್ಕೋಸ್ಕರ ಇವತ್ತೇನಾಗ್ತಿದೆ ಸರ್ ಅಂದ್ರೆ ಮೋದಿ ಕೇರ್ದು ಬೆಳೆಸಿರ್ತಕ್ಕಂಥ ಭತ್ತ ಅಂದ್ರೆ ಮೋದಿ ಕೇರ್ ಪ್ರಾಡಕ್ಟ್ಸ್ ಹಾಕಿಬಿಟ್ಟು ಸಾವಯವ ಕೃಷಿಯಿಂದ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಕೂಡ ಜಾಸ್ತಿ ಕೆಮಿಕಲ್ ಇದೆ. ಆದ್ರೆ ಇಲ್ಲಿ ಬೆಳೀತಕ್ಕಂಥ ಒಂದು ಭತ್ತಕ್ಕೆ ಬೇರೆ ಎಲ್ಲ ಕೂಡ ಮೋದಿ ಕೇರ್ ಭತ್ತ ಅಂತಾನೆ ಫೇಮಸ್ ಆಗ್ತಿದೆ ಸರ್. ಇಲ್ಲಿ ಕ್ವಿಂಟಾಲ್ ಎಲ್ಲಾ ಕಡೆ 3,300 ಕೊಡ್ತಿದ್ದಾರೆ. ಬಟ್ ಇಲ್ಲಿ 3,800 4,000 ರೂಪಾಯಿ ತಗೊಳ್ತಿದ್ದಾರೆ. ರೀಸನ್ ಅಷ್ಟೇ ಸರ್, ಇಳುವರಿ ಜಾಸ್ತಿ ಆಗಿದೆ, ಜೊತೆಗೆ ಕೆಮಿಕಲ್ ಕಡಿಮೆ ಆಗ್ತಿದೆ. ಇಲ್ಲಿ ಕಡಿಮೆ ಮಾಡಿಸ್ತಿದೀವಿ ಸರ್, ಇದೊಂದು ಮೇಜರ್ ಆಗಿತ್ತು. ಅಂಡ್ ಎರಡನೇದೇನ್ ಸರ್ ಅಂದ್ರೆ ಬರಡು ಭೂಮಿ ಯಾವ ತರ ಸರ್ ಅಂದ್ರೆ ಕಂಪ್ಲೀಟ್ ಇಷ್ಟು ವರ್ಷ ಗೊಬ್ಬರ ಹಾಕಿ ಸತ್ವ ಕಳ್ಕೊಂಡು ಕಂಪ್ಲೀಟ್ ಆಗಿ ಎರೆಹುಳುನೆ ಸತ್ತು ಹೋಗ್ತಿದೆ. ಇದರಿಂದ ಆಕ್ಟಿವೇಟಿನ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ನ ಎರಡೂ ಮಿಕ್ಸ್ ಮಾಡ್ಬಿಟ್ಟು ಗೊಬ್ಬರ ಜೊತೆ ಕೊಟ್ಟಿರೋದ್ರಿಂದ ಏನಾಗ್ತದೆ ಅಂದ್ರೆ ಫಸಲ್ ಬರ್ತಿರಲ್ಲ ಅದನ್ನೊಂಥರ ಹೆಂಗ್ ಮಾಡ್ತಿದ್ರು ಸರ್ ಅಂದ್ರೆ ಸಪ್ರೇಟ್ ಆಗಿ ಅದಕ್ಕೇನು ಲೆಕ್ಕನೇ ಇಡ್ತಿರ್ಲಿಲ್ಲ.
ಬಟ್ ಒಂದ್ 12 ಮಡಿ ಇದೆ ಅಂದ ತಕ್ಷಣ ಅದರಲ್ಲಿ ಒಂದು 2 ಮಡಿನ ಲೆಕ್ಕನೇ ತಗೊಳ್ತಿರ್ಲಿಲ್ಲ, 10 ಮಡಿ ಅಂತ ತಗೊಳ್ತಿದ್ರು. ಅಲ್ಲಿ ಯಾವೊಂದು ರಿಸಲ್ಟ್ ಬರ್ತಿರ್ಲಿಲ್ಲ. ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವಿಟಿ ಕೊಟ್ಟಾಗ ಏನಾಗ್ತಿದೆ ಸರ್ ಅಂತಂದ್ರೆ ಸಂಪೂರ್ಣವಾಗಿ ಆ ಬೆಳೆನ 2 ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬೆಳೆನೆ ಬರ್ದಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಬೆಸ್ಟ್ ಬೆಳೆ ಜೊತೆಗೆ ಬೇರ್ಗಳು ಆಳಕ್ಕೆ ಇಳಿದೇನೆ ಒಂಥರ ಕಲ್ಲು ತರ ಇತ್ತು ಸರ್ ಭೂಮಿ. ಎಷ್ಟು ಮೆದು ಆಗ್ಬಿಟ್ಟು ಒಳ್ಳೆ ರಿಸಲ್ಟ್ ಬರ್ತಿದೆ ಅಲ್ಲಿ ನಂಗೆ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವಿಟಿಯಿಂದ ಬಂದಿರುವಂತ ರಿಸಲ್ಟ್. ನೆಕ್ಸ್ಟ್ ಎರಡನೇದು ಏನ್ ಸರ್ ಅಂದ್ರೆ ಮೆಣಸಿನ ಗಿಡಕ್ಕೆ ಸಾಕಷ್ಟು ಕೊಟ್ಟಿದ್ವಿ ಸರ್. ಹತ್ರ ಒಂದು 12-13 ಡಿಫ್ರೆಂಟ್ ಕ್ರಾಪ್ ಕೊಟ್ಟಿದ್ವಿ. ಎಲ್ಲಾನು ರಿಸಲ್ಟ್ ಹಂಗೆ ಇದೆ, ಡಿಫ್ರೆಂಟ್ ಇರೋದು ಮಾತ್ರ ನಾನು ಶೇರ್ ಮಾಡ್ತಿದ್ದೀನಿ. ಕೆಲವೊಂದ್ ಕಡೆ ಮೆಣಸಿನ ಗಿಡದ ಬರೀ ಡ್ಯಾಮೇಜ್ ಬರ್ತಿತ್ತು ಸರ್. ಡ್ಯಾಮೇಜ್ ಏನಕ್ಕೆ ಅಂದ್ರೆ ಹೆವಿ ಕೆಮಿಕಲ್ ಹೊಡಿತಾ ಇರೋದ್ರಿಂದ. ಕಂಪ್ಲೀಟ್ ಮ್ಯಾಕ್ಸ್ ಮತ್ತೆ ಆಕ್ಟಿವಿಟಿ ಯಾವಾಗ ಎಂಟ್ರಿ ಆಯ್ತು, ಜೊತೆಗೆ ಆಕ್ಟಿವ್ ಜೈಮ್ನು ಕೂಡ ಕೊಡ್ತಿದ್ವಿ ಸರ್, ಅದು ಕಡಿಮೆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕೊಡ್ತಿರೋದ್ರಿಂದ ರಿಸಲ್ಟ್ ಏನ್ ಸರ್ ಅಂದ್ರೆ ಹೋದ್ ವರ್ಷಕ್ಕಿಂತ ಈ ವರ್ಷ ಒಂದೊಂದು ಎಕರೆಗೆ ಹತ್ತತ್ರ 4-5 ಕ್ವಿಂಟಲ್ ಜಾಸ್ತಿ ಆಗಿದೆ ಮೆಣಸಿನಕಾಯಿ. ಇದು ಮೆಣಸಿನ ಗಿಡದ್ದು. ಮತ್ತೆ ಈರುಳ್ಳಿದು ಸರ್, ಈರುಳ್ಳಿದು ಹೆಂಗೆ ಅಂದ್ರೆ ಸಾಕಷ್ಟು ಡ್ಯಾಮೇಜ್ ಬರ್ತಿತ್ತು. ಒಂದು ರಿಸಲ್ಟ್ ಇದೆ ಸರ್ ನಮ್ಮ ಹತ್ರ ಇವಾಗ್ಲೂ ಕೂಡ. ಆಕ್ಟಿವಿಟಿದು ಹೇಳಿರ್ಲಿಲ್ಲ ನಾನು, ಬರೀ ಆಕ್ಟಿವಿಟಿ ಬಳಕೆ ಮಾಡಿದಾಗ ಈ ಈರುಳ್ಳಿನ ಕಂಪ್ಲೀಟ್ ಕ್ರಾಪ್ ಎಲ್ಲ ಕೊಯ್ದ್ಬಿಟ್ಟು ಜಸ್ಟ್ ಪಾಕೆಟ್ ಅಲ್ಲಿ ತುಂಬಿದ್ದಾರೆ, ಎಲ್ಲ ಕಂಪ್ಲೀಟ್ ಡ್ರೈ ಮಾಡಿ ರೇಟ್ ಕಡಿಮೆ ಇಲ್ಲ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಸುಮ್ಮನಾಗಿದ್ದಾರೆ. ಆ ವ್ಯಕ್ತಿಗೆ ಏನಾಗಿದೆ ಸರ್ ಅಂದ್ರೆ ಜಸ್ಟ್ ಕಾಲುವೆನಲ್ಲಿ ಹಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ಎತ್ತು ಬಂದು ಇರಿದ್ಬಿಟ್ಟಿದೆ, ಎತ್ತು ಒಸ್ತಿದೆ ಆ ಕಡೆ. ಅದಾಗಿದ ತಕ್ಷಣ 2 ತಿಂಗಳು ಸತತವಾಗಿ ಆ ವ್ಯಕ್ತಿ ಬೆಡ್ ರೆಸ್ಟ್. ಆ ಈರುಳ್ಳಿ ಬೆಲೆ ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದಾರೆ. ಆದ್ರೆ ರಿಸಲ್ಟ್ ಹೆಂಗ್ ಬಂದಿದೆ ಸರ್ ಅಂದ್ರೆ ಹೊರಗಡೆ ಜಸ್ಟ್ 20-25 ದಿನ ಏನಾದ್ರು ಚೀಲಕ್ಕೆ ತುಂಬಿರುವಂತ ಈರುಳ್ಳಿನ ಹಂಗೆ ಬಿಟ್ರೆ ಕಂಪ್ಲೀಟ್ ಕೊಳ್ತೋಗುತ್ತೆ. ಆದ್ರೆ ಆಕ್ಟಿವಿಟಿನ ಹಾಕಿದ್ರಿಂದ, ಬರೀ ಆಕ್ಟಿವಿಟಿ ಹಾಕಿದ್ರಿಂದ ರಿಸಲ್ಟ್ ಏನ್ ಬಂದಿದೆ ಸರ್ ಅಂದ್ರೆ 2 ತಿಂಗಳು ಕಂಪ್ಲೀಟ್ ಆದ್ಮೇಲೆ ಎಲ್ಲ ಹೋಗಿರುತ್ತೆ ಅಂತ ಜಸ್ಟ್ ಎಲ್ಲ ಕೂಡ ಸುರಿದಿದ್ದಾರೆ ಹೊರಗಡೆ. ಕಂಪ್ಲೀಟ್ ಸುರಿದಾದ್ಮೇಲೆ ಮಿರಾಕಲ್ ರಿಸಲ್ಟ್ ಸರ್ ಅವ್ರಿಗೆ. ಯಾವ ತರ ಅಂದ್ರೆ ಕಂಪ್ಲೀಟ್ 150 ಪಾಕೆಟ್ ಅಲ್ಲಿ ಹೋಗಿರೋದು ಹಬ್ಬ ಅಂದ್ರೆ ಅರ್ಧ ಚೀಲ ಮಾತ್ರ ಕೊಳೆ ಬಂದಿರೋದು ಸರ್, ಉಳಿದಿರೋದೆಲ್ಲ ಕೂಡ ಇದೆ. ಅವ್ರು ಹೇಳ್ತಿದ್ದಾರೆ ರೈತರು, ಸರ್ ಏನಾದ್ರೂ ನಾವು ಆಕ್ಟಿವಿಟಿ ಹಾಕಿರ್ಲಿಲ್ಲ ಅಂತ ಹೇಳಿದಿದ್ರೆ ಕಂಪ್ಲೀಟ್ 3/4% ನನ್ನ ಕೈ ಸಿಗ್ತಿರ್ಲಿಲ್ಲ, ಎಲ್ಲ ಕೊಳೆ ಬಂದು ಹೋಗ್ಬಿಡ್ತಿತ್ತು ಅಂತೇಳಿ ಅವಾಗ ಒಳ್ಳೆ ಬೆಸ್ಟ್ ರಿಸಲ್ಟ್ ಮತ್ತೆ ಸ್ವಲ್ಪ ರೇಟ್ ಜಾಸ್ತಿ ಇನ್ಕ್ರೀಸ್ ಆಗಿರೋದ್ರಿಂದ ಆ ಟೈಮಲ್ಲಿ ಸೇಲ್ ಮಾಡ್ತಾ ಬಂದ್ರು. ಬೆಸ್ಟ್ ಸರ್ ಈ ಒಂದು ರಿಸಲ್ಟ್ ಇಂದ ನಮಗೆ ಸಿಗ್ತಕ್ಕಂಥದ್ದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಕೊಡ್ತಿರುವಂತದ್ದು. ನಾನು ಎಲ್ಲರಿಗೂ ರೈತರಿಗೆ ಹೇಳೋದು ಒಂದೇ ಮಾತು, ಐ ಆಮ್ ನಾಟ್ ಪ್ರಮೋಟಿಂಗ್ ಪ್ರಾಡಕ್ಟ್ಸ್, ಐ ಆಮ್ ಪ್ರಮೋಟಿಂಗ್ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತೇನೆ. ಸಾಕಷ್ಟು ರಿಸಲ್ಟ್ಸ್ ಇದೆ ಸರ್, ಒಂದು ಭತ್ತ ತೆಂಗು ಎಲ್ಲದಕ್ಕೂ ಇದೆ. ಇದು ಡಿಫ್ರೆಂಟ್ ಬಂದಿರೋದು ಮಾತ್ರ ಹೇಳಿದೆ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಗೋವಿಂದು ಫಾರ್ ಶೇರಿಂಗ್. ಎಸ್ ಫ್ರೆಂಡ್ಸ್, ಏನ್ ನೋಡಿದ್ರಲ್ಲ ಇವಾಗ, ಏನ್ ಅನ್ನಿಸ್ತು ನಿಮಗೆ? ಆಕ್ಚುಲಿ ಕೇಳ್ತಾ ಇದ್ರೆ ಗೂಸ್ ಪಂಪ್ಸ್ ಬರ್ತಿದ್ಯಾ, ರೋಮಾಂಚನ ಆಗ್ತಿದ್ಯಾ? ಇಂಥ ಒಂದು ಅತ್ಯದ್ಭುತವಾದ ಪ್ರಾಡಕ್ಟ್ ರೇಂಜ್ ನನ್ನ ಹತ್ರ ಇದೆ, ಇದು ನನ್ನ ಕಂಪನಿ. ಫೀಲ್ ಆಗ್ತಿದ್ಯಾ? ರೈತ ಎಷ್ಟೊಂದು ಕಷ್ಟಪಡ್ತಿದ್ದಾನೆ, ಒಂದು ಕಡೆ ಸುಸೈಡ್ಗಳು ಮಾಡ್ಕೊಳ್ತಿದ್ದಾನೆ, ಒಂದ್ ಕಡೆ ರೈತರಿಗೆ ಭೂಮಿನ ಹಾಳು ಮಾಡ್ತಿದ್ದಾನೆ, ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ, ಅವ್ನು ಅನ್ಕೊಂಡ್ರ ರಿಸಲ್ಟ್ಸ್ ಅವನಿಗೆ ಸಿಗ್ತಾ ಇಲ್ಲ. ಒಂದ್ ಕಡೆ ಅದು, ಇನ್ನೊಂದ್ ಕಡೆ ಇಂಥ ಒಂದು ಅತ್ಯದ್ಭುತವಾದ ಒಂದು ಪ್ರಾಡಕ್ಟ್. ನನಗೂ ಸಹ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದ್ರೆ 2003 ಫಸ್ಟ್ ಆಕ್ಟಿವಿಟಿ ಲಾಂಚ್ ಆದಾಗ ಕಾಯ್ತಾ ಇದ್ವಿ ನಾವು. ನಾನು ಹುಟ್ಟು ಬೆಳೆದ ಹಳ್ಳಿನಲ್ಲಿ, ವ್ಯವಸಾಯದ ಬಗ್ಗೆನೂ ಐಡಿಯಾ ಇತ್ತು. ಅವಾಗಲೇ ಜಸ್ಟ್ 6 months ಜಸ್ಟ್ ಇನ್ ಬಿಗಿನಿಂಗ್ ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡಿದ್ದು, ಡೆಮಾನ್ಸ್ಟ್ರೇಷನ್ ಕಲ್ತಿದ್ದು. ಎವ್ರಿ ಡೇ ಮಾರ್ನಿಂಗ್ ನಮ್ಮ ಊರಿನಿಂದ ಸರೌಂಡಿಂಗ್ 80 kilometers ಎಲ್ಲ ಕಡೆ ಒಬ್ಬನೇ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಜಸ್ಟ್ ಇನ್ನು ಯಾರಿಗೂ ಗೊತ್ತಿಲ್ಲ, ಇವತ್ತು ಎಲ್ಲರಿಗೂ ಗೊತ್ತಿದೆ ಮೋದಿ ಕೇರ್ ಅಂದ್ರೆ ಏನು, ಆಕ್ಟಿವಿಟಿ ಆಕ್ಟಿವ್ ಮ್ಯಾಕ್ಸ್ ಇಷ್ಟೊಂದು ಅತ್ಯದ್ಭುತ ರಿಸಲ್ಟ್ಸ್ ಬರ್ತಿದೆ ಅಂತ. ಒಂದೊಂದು ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಜಸ್ಟ್ ಫೀಲ್ಡಿಗೆ ಹೋಗೋದು, ಗೊತ್ತಿರೋರಿಗೆ ಗೊತ್ತಿಲ್ದಾರ ಯಾರು ಬೇಕಾಗಿಲ್ಲ, ಅವ್ರಿಗೆ ಯಾರು ಬೇಕಾದ್ರೂ ಹೇಳ್ಬೋದು, ಫೀಲ್ಡಿಗೆ ಹೋಗೋದು, ಡೆಮೋ ಮಾಡೋದು. ಒಂದು ಡೆಮೋ ಮಾಡಿದ್ರೆ ಆನ್ ದಿ ಸ್ಪಾಟ್ ಗ್ಯಾರಂಟಿ ಆಗಿ ಈ ಪ್ರಾಡಕ್ಟ್ ತಗೊಳ್ತಾ ಇದ್ರು, ಬಳಸ್ತಾ ಇದ್ರು. ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ರೈತರು ರಿಸಲ್ಟ್ ಬಂದು ಅವ್ರು ಅರಸ್ತಾರಲ್ವಾ, ಅವ್ರು ಖುಷಿ ಪಡ್ತಾರಲ್ವಾ, ಆ ಖುಷಿ ಮುಂದೆ ನೀವು 1 ಕೋಟಿ ಚೆಕ್ ಬಂದ್ರು ಆ ಖುಷಿ ಸಿಗೋದಿಲ್ಲ. ಅಂತ ಒಂದು ಅತ್ಯದ್ಭುತವಾದ ಆಶೀರ್ವಾದ ಅವರಿಂದ ಸಿಗುತ್ತೆ. ಇದು ಮೋಸ್ಟ್ ನನಗೆ ಖುಷಿ ಕೊಟ್ಟಿದ್ದು. ಅಂಡ್ ನೀವುಗಳು ಯೋಚನೆ ಮಾಡಿ, ಈ ತರ ನಾನು ಫೀಲ್ಡ್ ವರ್ಕ್ ಮಾಡಬಹುದಾ? ಎವ್ರಿ ಡೇ ನಾನು ವರ್ಕ್ ಮಾಡ್ತಿದ್ದು ಎಕ್ಸಾಕ್ಟ್ಲಿ 2 ದಿನಕ್ಕೆ 1 ಕೇಸ್ ಆಕ್ಟಿವಿಟಿ ಸೇಲ್ ಮಾಡ್ತಾ ಇದ್ದೆ. ನಾನು 100% MRP ನಲ್ಲಿ ಕೊಡ್ತಾ ಇದ್ದೆ, 100% ಸೇವಿಂಗ್ ಆಗ್ತಾ ಇತ್ತು.
ಅಂಡ್ ಅಲ್ಲಿ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ತಿರ್ಲಿಲ್ಲ ಕೆಲವೊಬ್ರಿಗೆ ಜಾಯಿನ್ ಮಾಡೋದಕ್ಕೆ. ಒಬ್ಬೊಬ್ಬರನ್ನ ನಾನು ಕನ್ಸಲ್ಟೇಷನ್ ತಗೊಳ್ತಾ ಇದ್ದೆ. ಅವರು ಅವ್ರ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ನ ಪರಿಚಯಿಸ್ತಿದ್ರು. ಅವ್ರ ಹತ್ರ ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ. ಅವರಿಗೆ ರಿಟೇಲ್ ಪ್ರಾಫಿಟ್ ನ ಕೊಡಿಸಿ, ಅವಾಗ 1950 ಕಿಟ್ ಇತ್ತು, 1950 ಅವರಿಗೆ ರಿಟೇಲ್ ಪ್ರಾಫಿಟ್ ಮಾಡಿಸಿ ಆ ರಿಟೇಲ್ ಪ್ರಾಫಿಟ್ ಅಲ್ಲಿ ಮೋದಿ ಜಾಯಿನ್ ಮಾಡುತ್ತಿದೆ. ಆ ತರ ಒಂದು ಅತ್ಯದ್ಭುತವಾದ ರಿಸಲ್ಟ್ಸ್ ನನಗೆ ಬರ್ತಾ ಇತ್ತು. ಫ್ರೆಂಡ್ಸ್, ಇವತ್ತೇನು ಇವರೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು, ಇದೇ ತರ ಎಕ್ಸ್ಪೀರಿಯನ್ಸ್ ಇವತ್ತು ನಿಮಗೆ ಯಾರಿಗೆಲ್ಲ ಜಮೀನಿದೆ ಅಂಡ್ ನಿಮಗೆ ಜಮೀನ್ ಇರೋರು ಗೊತ್ತಿದ್ದಾರೆ. ಇವತ್ತು ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಾ, ಬೆಂಗಳೂರಿನಲ್ಲಿ ಕೆಲವೊಬ್ಬರಿಗೆ ಅನಿಸ್ತಿದೆ ನನಗೇನು ಇದು ಸಂಬಂಧ ಇಲ್ಲ ಅನಿಸ್ತಿದೆ ಅಂತ. ಬಟ್ ನೀವು ಲಿಸ್ಟ್ ಮಾಡಿ ರೈತರು ಎಷ್ಟು ಜನ ನೀವು ಪರಿಚಯ ಇದ್ದಾರೆ, ನಿಮ್ಮ ಸಂಬಂಧಿಕರು, ಫ್ರೆಂಡ್ಸು, ಅವರಿಗೆ ಫ್ರೆಂಡ್ಸು, ಎಲ್ಲರಿಗೂ ಒಬ್ರಲ್ಲೊಬ್ರು ರೈತರು ಕಾಂಟ್ಯಾಕ್ಟ್ ಇದ್ದೇ ಇರ್ತಾರೆ. ಭಾರತ ದೇಶ ಹಳ್ಳಿಗಳ ದೇಶ. ಇಂಥ ಒಂದು ಹಳ್ಳಿಗಳಿಗೆ ಅಂಡ್ ಡಿಫ್ರೆಂಟ್ ಕ್ರಾಪ್, 100% ಕ್ರಾಪ್, ಇಂಥ ಬೆಳೆಗೆ ನನ್ನ ಆಕ್ಟಿವ್ ಮ್ಯಾಕ್ಸ್ ಬೇಡ ಅನ್ನೋದಿಲ್ಲ. ಇಂಥ ಎಲ್ಲಾ ಬೆಳೆಗಳಿಗೂ ಅವಶ್ಯಕತೆ ಇರತಕ್ಕಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದು. ಆದ್ರೆ ಯೋಚನೆ ಮಾಡಿ, ನಾನು ಎಷ್ಟು ಜನಕ್ಕೆ ತಲುಪ್ಸಕ್ಕಾಗಿದೆ, ಎಷ್ಟು ಜನಕ್ಕೆ ನಾನು ತಲುಪಿಸಬಹುದಿನ್ನ. ಅಂಡ್ ಒಬ್ಬೊಬ್ಬ ರೈತನಿಗೆ ಈಗ ನೀವು ಇಷ್ಟೊತ್ತೆಲ್ಲ ಏನ್ ಕೇಳಿದ್ರಿ, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಲಾಭ ಮಾಡಿಕೊಟ್ಟಿದೆ. ಇವತ್ತು ರೈತ ಖುಷಿಯಾಗಿದ್ರೆ ಮಾತ್ರ ಬೇರೆ ಎಲ್ಲಾ ಮನುಕುಲನೇ ನೆಮ್ಮದಿಯಾಗಿರೋಕ್ ಸಾಧ್ಯ. ರೈತ ಖುಷಿ ಆಗೋದಕ್ಕೆ ನಮ್ಮ ಹತ್ರ ಇಷ್ಟೊಂದು ದ ಬೆಸ್ಟ್ ಆಫ್ ದಿ ಬೆಸ್ಟ್ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಫ್ರೆಂಡ್ಸ್. ನೀವೀಗ ಲಿಸ್ಟ್ ಮಾಡಿ, ನಾನು ಇನ್ನು ಎಷ್ಟು ಜನಗಳಿಗೆ ಈ ಪ್ರಾಡಕ್ಟ್ ನ ತಲುಪಿಸಬಹುದು, ನನಗೆ ಗೊತ್ತಿರತಕ್ಕಂತ ಪ್ರತಿಯೊಬ್ಬರಿಗೂ ನಾನು ಹೇಳಿದೀನ, ಪ್ರತಿಯೊಬ್ಬರಿಗೂ ಇದನ್ನ ಕೊಟ್ಟಿದ್ದೀನ. ಇದ್ರ ಮೂಲಕ ಎಷ್ಟೊಂದು ನಿರುದ್ಯೋಗ ಸಮಸ್ಯೆನ ಬಗೆಹರಿಸಬಹುದು. ಒಂದು ಕಡೆ ಅತ್ಯದ್ಭುತವಾದ ಪ್ರಾಡಕ್ಟ್, ಒಂದ್ ಕಡೆ ಭೂಮಿ ಹಾಳಾಗ್ತಿದೆ. ಗೋವಿಂದು ಹೇಳ್ದಾಗೆ ಇವತ್ತು ಸತ್ವ ಕಳ್ಕೊಳ್ತಾ ಇದೆ. ಖಂಡಿತ ನಾವು ಆ ಗೊಬ್ಬರ ಹಾಕ್ತಕ್ಕಂಥ ಪ್ರಮಾಣನ ಕಡಿಮೆ ಮಾಡ್ಕೊಂತ ಬರ್ಬೋದು ವರ್ಷ. ಅವಾಗ ಭೂಮಿ ಎರೆಹುಳುಗಳನ್ನ ಕಳ್ಕೊಳ್ತಾ ಇತ್ತು, ಭೂಮಿ ಸತ್ವನ ಉಳಿಸ್ಕೊಳ್ಳುತ್ತೆ, ಭೂಮಿನ ಕಾಪಾಡ್ತೀವಿ ಒಂದ್ ಕಡೆ. ಅದ್ರ ಮೂಲಕ ಕ್ವಾಲಿಟಿ ಆಫ್ ದಿ ಫುಡ್, ಕೆಮಿಕಲ್ ಕಡಿಮೆ ಬಳಸೋದ್ರಿಂದ ಇವತ್ತು ಎಷ್ಟು ಪೆಸ್ಟಿಸೈಡ್ ಯೂಸ್ ಮಾಡಿ ರೋಗಗಳು ಬರ್ತಾ ಇದೆ. ನೀವು ಹೆಲ್ತ್ ವರ್ಕ್ಶಾಪ್ ಅಲ್ಲಿ ನೋಡಿದ್ದೀರಾ, ಒಂದು ವರ್ಷಕ್ಕೆ 6 ಲೀಟರ್ ಒಬ್ಬ ವ್ಯಕ್ತಿ ವಿಷ ಸೇವಿಸ್ತಿದ್ದಾನೆ ಅಂತ. ಅದಕ್ಕೆ ಕಾರಣ ಏನು? ನಂಬರ್ ಆಫ್ ಪೆಸ್ಟಿಸೈಡ್ಸ್, ಹೈಯೆಸ್ಟ್ ಪೆಸ್ಟಿಸೈಡ್ಸ್, ಹೈಯೆಸ್ಟ್ ಫರ್ಟಿಲೈಸರ್ ಯೂಸ್ ಮಾಡಿ, ಕೆಮಿಕಲ್ ನ ಯೂಸ್ ಮಾಡಿ ಇವತ್ತು ಹಾಳಾಗ್ತಾ ಇರೋದು. ಹೋಲ್ ಮನುಕುಲನ ಹಾಳಾಗ್ತಿದೆ ಆರೋಗ್ಯದಲ್ಲಿ. ಅದನ್ನೂ ಸಹಿತ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ. ಒಂದ್ ಕಡೆ ಭೂಮಿನ ಸೇಫ್ ಮಾಡ್ತೀವಿ, ಅದರಿಂದ ಆರೋಗ್ಯಕರವಾದ ಕ್ರಾಪ್ ಅನ್ನ ಬೆಳಿತಕ್ಕಂಥ ಶಕ್ತಿ ರೈತನಿಗೆ ಸಿಗುತ್ತೆ. ಅದನ್ನ ಹೆಚ್ಚು ಮಾಡಿದಷ್ಟು ಅವರಿಗೂ ಇಳುವರಿ ಜಾಸ್ತಿ ಆಗುತ್ತೆ, ಅವರಿಗೆ ರೇಟ್ ಜಾಸ್ತಿ ಸಿಗುತ್ತೆ, ತುಂಬಾ ದಿನ ಇಟ್ಟರು ಸಹಿತ ಏನು ಕೆಡೋದಿಲ್ಲ. ಈ ತರ ಎಲ್ಲ ಬೆನಿಫಿಟ್ ಇದೆ. ಅಂಡ್ ಇಟ್ ಇಸ್ 100% ಸಾವಯವ. ಆಕ್ಟಿವಿಟಿ ಗೋಲ್ಡ್, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್ ಇವೆಲ್ಲ 100% ಸಾವಯವ, ಯಾವುದೇ ಕೆಮಿಕಲ್ ಇಲ್ಲ, ಟೋಟಲಿ ಕೆಮಿಕಲ್ ಫ್ರೀ. ಇದರಿಂದ ನಮಗೆ ಭೂಮಿಗೆ ಹೆಲ್ಪ್ ಆಗುತ್ತೆ, ಬೆಳೆಗಳಿಗೆ ಹೆಲ್ಪ್ ಆಗುತ್ತೆ, ಸೇಫ್ ಆಗಿರುತ್ತೆ. ಅಂಡ್ ನಿರುದ್ಯೋಗ ಸಮಸ್ಯೆ, ಇವತ್ತು ರೈತರು ಹೈಯೆಸ್ಟ್ ಟೈಮ್ ಇರುತ್ತೆ ರೈತರಿಗೆ. ದಯವಿಟ್ಟು ಯೋಚನೆ ಮಾಡಿ ಫ್ರೆಂಡ್ಸ್, ಇವತ್ತು ರೈತರು ಅಂದ್ರೆ ಯಾರಿಗೂ 100 ಎಕರೆ ಇರೋದಿಲ್ಲ. ಹಳ್ಳಿಗಳಲ್ಲಿ ಎಲ್ಲರೂ ಸಹಿತ ಸೋಂಬೇರಿ ಕಟ್ಟಿನಲ್ಲಿ ಕೂತಿರ್ತಾರೆ. ಯೋಚನೆ ಮಾಡಿ, ನಿಜವಾಗ್ಲೂ ಓದಿ ಎಷ್ಟೋ ಜನ ಹಳ್ಳಿ ಸೇರ್ಕೊಂಡಿದ್ದಾರೆ, ಹಳ್ಳಿನಲ್ಲೇ ಇದ್ದಾರೆ, ಸಂಪಾದನೆ ಇಲ್ಲ, ಕೆಲಸ ಇಲ್ಲ, ಬಿಸ್ನೆಸ್ ಮಾಡಕ್ ಬಂಡವಾಳ ಇಲ್ಲ. ಬಟ್ ನಮ್ದು ಬಂಡವಾಳ ಇಲ್ದಲೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡತಕ್ಕಂತ ಅವಕಾಶ ಇದೆ. ಇವತ್ತು ಮೋದಿ ಕೇರ್ನಲ್ಲಿ ನೋಡ್ತಿದ್ದೀರಾ, ಹಳ್ಳಿ ಮಹಿಳೆಯರು ಸಹಿತ, ಹಳ್ಳಿ ಹುಡುಗರು ಸಹಿತ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಈ ಒಂದು ಆಕ್ಟಿವ್ ಮ್ಯಾಕ್ಸ್ ಕಡೆಯಿಂದ. ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಮನೆಗೆ ತಲುಪಿಸಿ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಅವ್ರ ಕನಸನ್ನ ನನಸು ಮಾಡ್ಕೊಳ್ತಿದ್ದಾರೆ. ದಿಸ್ ಇಸ್ ಕಾಲ್ಡ್ ವಿನ್. ಕಸ್ಟಮರ್ ವಿನ್ ಆಗ್ತಿದ್ದಾರೆ. ರೈತ ಯಾವ ಬೆಳೆನ ಕೊಡ್ತಾನೆ ಆ ಕಸ್ಟಮರಿಗೂ ಸಹಿತ ಉಪಯೋಗ ಆಗ್ತಾ ಇದೆ, ರೈತನಿಗೆ ಉಪಯೋಗ ಆಗ್ತಾ ಇದೆ, ರೈತನಿಗೆ ಪರಿಚಯ ಮಾಡಿಸ್ತಕ್ಕಂಥ ಕನ್ಸಲ್ಟೆಂಟ್ಗೆ ಉಪಯೋಗ ಆಗ್ತಾ ಇದೆ. ಎಂತ ಒಂದು ಅತ್ಯದ್ಭುತವಾದ ಒಂದು ಕಾಂಬಿನೇಷನ್ ಇದು. ಈ ಕಾಂಬಿನೇಷನ್ ಅನ್ನು ನಾವು ಎಷ್ಟು ಜನಕ್ಕೆ ತಲುಪಿಸಬಹುದು ಯೋಚನೆ ಮಾಡಿದೀವ? ಜಸ್ಟ್ ಯೋಚನೆ ಮಾಡಿ. ಇಂಥ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಏನೆಲ್ಲ ನಾವು ರಿಸರ್ಚ್ ಮಾಡಿ, ಇದ್ರ ಬಗ್ಗೆ ಜ್ಞಾನನ ಪಡ್ಕೊಂಡು, ಇದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಿ, ನಮ್ಮ 100% ಹಳ್ಳಿ, ಇಂಡಿಯಾದಲ್ಲಿ ಹೈಯೆಸ್ಟ್ ಇರೋದೇ ಹಳ್ಳಿಗೆ
1 ಎಕರೆ ಜಮೀನ್ ಮಿಸ್ ಮಾಡ್ದಲೆ ನಾವು ಕೊಡ್ಬೋದಾಗಿರ್ತಕ್ಕಂಥ ಪ್ರಾಡಕ್ಟ್ ಇದು. 100% ವಿನ್ ವಿನ್ ಆಗ್ತಕ್ಕಂಥ ಅವಕಾಶ ಇಲ್ಲಿದೆ. ಪ್ರತಿಯೊಬ್ಬರಿಗೂ ಮೋಸ್ಟ್ ಎಸೆನ್ಷಿಯಲ್ ಪ್ರಾಡಕ್ಟ್ ಆಗಿದೆ. ಇದನ್ನ ಕರೆಕ್ಟ್ ಆಗಿ ನೀವು ಡೆಮಾನ್ಸ್ಟ್ರೇಷನ್ ಕಲ್ತು, ಎಷ್ಟೊಂದು ಯೂಟ್ಯೂಬ್ ಅಲ್ಲಿ ಡೆಮಾನ್ಸ್ಟ್ರೇಷನ್ ಸಿಗುತ್ತೆ, ಡೆಮೋ ಕಲ್ತು ಬಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ತಿದ್ದೆ ಆದ್ರೆ ಯಾರು ಇಲ್ಲ ಅನ್ನೋ ಚಾನ್ಸೇ ಇಲ್ಲ. ಅವ್ರಿಗೆ ಬಂದ್ಮೇಲೆ ರಿಸಲ್ಟ್ ಆಟೋಮೆಟಿಕ್ ಆಗಿ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಈ ತರ ರೆಕಮೆಂಡೇಶನ್ ಆಗಿನೇ ಇವತ್ತಿಷ್ಟೊಂದು ಸ್ಪ್ರೆಡ್ ಆಗಿರ್ತಕ್ಕಂಥದ್ದು. ಈ ತರ ನನಗೆ ಫಸ್ಟ್ ಇಂಥ ಒಂದು ಕ್ವಾಲಿಟಿನ ನನ್ನ ದೇಶದ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಸಂಕಲ್ಪ ನನಗೆ ಸ್ಟ್ರಾಂಗ್ ಆಗಿರ್ಬೇಕು. ನನಗೆ ನಿಜವಾಗ್ಲೂ ಸೇವೆ ಮಾಡಿ ಒಬ್ಬ ವ್ಯಕ್ತಿಗೆ ಅವರ ಖುಷಿನ ನಾನು ಕಾಣ್ಬೇಕು ಅನ್ನೋದಿದ್ರೆ ಖಂಡಿತ ಇವತ್ತು ನಮಗೆ ಜನ ರೆಡಿ ಇದ್ದಾರೆ ಫ್ರೆಂಡ್ಸ್. ಬಟ್ ನಾವು ಅದಕ್ಕೆ ಕೆಲಸ ಮಾಡಬೇಕಾಗಿದೆ. ನಾವು ಎವ್ರಿ ಡೇ ಒಬ್ಬೊಬ್ಬರನ್ನು 1 ಗಂಟೆಗೆ ಒಬ್ಬೊಬ್ರಿಗೆ ನಾವು ಅಪ್ರೋಚ್ ಮಾಡ್ಬೋದು. 1 ಗಂಟೆನೂ ನಾವು ಖುಷಿನ ಅನುಭವಿಸ್ಬೋದು, ಖುಷಿ ಕೊಡ್ಬೋದು, ಹಣ ಗಳಿಸ್ಬೋದು. ತುಂಬಾ ಜನ ಹೇಳ್ತಾರೆ ನಾನೇನು ಮರದಲ್ಲಿ ದುಡ್ಡು ಬೆಳಿತೀನ ಅಂತ. ಮರದಲ್ಲೇನೆ ದುಡ್ಡು ಬೆಳಿತಕ್ಕಂತ ಅವಕಾಶ ನಮ್ಮ ಹತ್ರ ಇದೆ. ರೈತನೂ ಮರದಲ್ಲಿ ದುಡ್ಡು ಬೆಳಿಬಹುದು, ರೈತನಿಗೆ ಕೊಟ್ಟಿರ್ತಕ್ಕಂಥ ಕನ್ಸಲ್ಟೆಂಟು ಸಹಿತ ದುಡ್ಡು ಬೆಳಿಬಹುದು. ಅಂತ ಒಂದು ಅಕ್ಷಯ ಪಾತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನ. ಆದ್ರೆ ನಾನು ಇದನ್ನ ಯಾವ ರೀತಿ ತಗೊಳ್ತಿದ್ದೀನಿ ಅನ್ನೋದು ನಾನು ಇಲ್ಲಿ ನೋಡ್ಬೇಕಾಗಿದೆ. ಈಗ ನನಗೆ ಜಸ್ಟ್ ಶಾರ್ಟ್ ಆಗಿ ಈ ಒಂದು ಆಕ್ಟಿವಿಟಿಯಿಂದ ಫೋಕಸ್ ಮಾಡಿ ಹೈಯೆಸ್ಟ್ ರೀಟೇಲ್ ಪ್ರಾಫಿಟ್ ಮಾಡಿರೋರು ಮಾತ್ರನೇ ಎಷ್ಟೆಷ್ಟು ಹೈಯೆಸ್ಟ್ ತಿಂಗಳಿಗೆ ರೀಟೇಲ್ ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಅವ್ರು ಮಾತ್ರ ಶೇರ್ ಮಾಡಿ. ಇವಾಗ ಯಾರೆಲ್ಲ ಒಂದು ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂಡ್ ಹೈಯೆಸ್ಟ್ ನಾನು ರೀಟೇಲ್ ಪ್ರಾಫಿಟ್ ಒಂದು ದಿನಕ್ಕೆ ಹೈಯೆಸ್ಟ್ ಮಾಡಿರೋದು, ಒಂದು ತಿಂಗಳಿಗೆ ಹೈಯೆಸ್ಟ್ ಮಾಡಿರೋದು ಯಾರು ಇದ್ದೀರಾ ದಯವಿಟ್ಟು ಶೇರ್ ಮಾಡಿ. ಎಷ್ಟೆಲ್ಲ ಲಾಭನ ನೀವು ಪಡ್ಕೊಂಡಿದ್ದೀರಾ ನೀವು ಆಕ್ಟಿವಿಟಿ ಕೊಟ್ಟು ಬೇರೆಯವರಿಗೆಲ್ಲ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಬಿಟ್ಟು. ಗುಡ್ ಮಾರ್ನಿಂಗ್. ಟೋಟಲ್ ಬರೀ ಆಕ್ಟಿವಿಟಿ ಒಂದೇ ಫೋಕಸ್ ಮಾಡಿದ್ದು ಆಕ್ಟಿವ್ ಮ್ಯಾಕ್ಸ್ ಬರೋದಕ್ಕಿಂತ ಮುಂಚೆ. ಬಟ್ ಆಕ್ಟಿವಿಟಿ ಒಂದ್ರಲ್ಲೇನೆ ಮಿನಿಮಮ್ ನಾನು ಇನ್ಕಮ್ ತಗೊಂಡಿರ್ತಕ್ಕಂಥದ್ದು 1,20,000 ಒಂದು ತಿಂಗಳಿಗೆ ತಗೊಂಡಿದ್ದೀನಿ. ಬರೀ ರೈಟಲ್ ಪ್ರಾಫಿಟ್ ಮಾಡಿರೋದು. ಥ್ಯಾಂಕ್ ಯು ಸರ್. ಬಸವರಾಜ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈಗ ಜೂನ್ ತಿಂಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಜೂನ್, ಜುಲೈ, ಆಗಸ್ಟ್ ವರೆಗೂ ಕೂಡ 3 ತಿಂಗಳಲ್ಲಿ ಹತ್ತಿರ 1.5-2 ಲಕ್ಷ ರೂಪಾಯಿ ನಾವು ರಿಟೇಲ್ ಪ್ರಾಫಿಟ್ ಮಾಡ್ಕೊಂಡಿದ್ದೀವಿ. ಬಟ್ ಎಲ್ಲಾ ಬೆಳೆಗೆನೂ ಕೂಡ ಕೊಟ್ಟಿದ್ದೀವಿ, ಒಂದೇ ಬೆಳೆ ಅಂತ ಏನಿಲ್ಲ, ಎಲ್ಲಾ ಬೆಳೆಗೆನೂ ಕೂಡ ಕ್ರಾಪ್ ಕೊಡ್ತಾ ಇದಾವೆ. ಈಗ ಅದ್ಭುತ ರಿಸಲ್ಟ್ ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು. ಎಸ್ ವೇಣುಗೋಪಾಲ್ ಸರ್. ಸರ್ ನಾನು ಮಂತ್ಲಿ ಅವರೇಜ್ ಮಿನಿಮಮ್ ಒಂದು 50 ಲೀಟರ್ ರೀಟೇಲಿಂಗ್ ಮಾಡ್ತಾ ಇರ್ತೀನಿ ನನ್ನ ಅಗ್ರಿ ಕ್ಲಿನಿಕ್ ಕೌಂಟರ್ ಅಲ್ಲಿ. ಆಕ್ಟಿವಿಟಿ ಬೋತ್ 100 ml ಮತ್ತೆ 500 ml ಮತ್ತೆ 5 ಲೀಟರ್ ತಗೊಳ್ಳೋಂತ ರೈತರನ್ನ ಕನ್ಸಲ್ಟೆಂಟ್ ಆಗಿ ಮಾಡ್ಕೊಂಡಿದ್ದೀನಿ. ಒಂದು ಗ್ರೂಪ್ ಅಲ್ಲಿ ಒಬ್ಬರಷ್ಟಲ್ಲಿ ಬಿಲ್ ಮಾಡಿಸ್ಬಿಟ್ಟು ಆಫರ್ ಯೂಸ್ ಮಾಡ್ಕೊಳ್ಳೋ ತರ ಕೊಡ್ತೀನಿ. 6 ಲೀಟರ್ ತಗೊಂಡ್ರೆ 6 ಕ್ಯಾನ್ ತಗೊಂಡ್ರೆ 1 ಕ್ಯಾನ್ ಫ್ರೀ ಬರುತ್ತಲ್ಲ ಅದು. ಜೊತೆಗೆ ಇನ್ನೊಂದು ನಾನು ನಿನ್ನೆ ಗಮನಿಸಿದ ಒಂದು ಡೇಟಾ ಶೇರ್ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. IIHR ಹೆಸರುಘಟ್ಟಕ್ಕೆ ಹೋದಾಗ ಲಾಸ್ಟ್ ಟೈಮ್ ತೋಟಗಾರಿಕೆ ಮೇಳದಾಗ ಒಂದು ಬುಕ್ ತಂದಿದ್ದೆ, ನಿನ್ನೆ ಓದ್ದೆ. ಅದನ್ನ ಓದ್ಬಿಟ್ರೆ ಶಾಕಿಂಗ್. ಮುಂದಿನ ಕರಾಳ ದಿನಗಳು ಹೇಗಿರುತ್ತೆ ಅಂದ್ರೆ ಇನ್ಸೆಕ್ಟಿಸೈಡ್ ಡ್ಯಾಮೇಜ್ ಇಂದ ಇವತ್ತು ಮಾರ್ಕೆಟ್ ಅಲ್ಲಿ 300 ಸಿಂಗಲ್ ಇನ್ಸೆಕ್ಟಿಸೈಡ್ಸ್ ಪೆಸ್ಟಿಸೈಡ್ಸ್ ಇದೆ, 75 ಕಾಂಬಿನೇಷನ್ ಪೆಸ್ಟಿಸೈಡ್ಸ್ ಇದೆ. ಆಮೇಲೆ ಹೈಯೆಸ್ಟ್ ಉಪಯೋಗ ಆಗ್ತಾ ಇರೋದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕಂತ ತರಕಾರಿ ಬೆಳೆಗಳ ಮೇಲೆ. ಹೈಯೆಸ್ಟ್ ಅಂದ್ರೆ ಚಿಲ್ಲೀಸ್ ಮೇಲೆ ಯೂಸ್ ಆಗ್ತಾ ಇರೋದು. ಅದರಲ್ಲಿ ಮ್ಯಾಕ್ಸಿಮಮ್ 50% ನಮ್ಮ ಬಾಡಿಗಳನ್ನ ಸೇರ್ಕೊಳ್ತಾ ಇದೆ ಸರ್. ಇದ್ರ ಬಗ್ಗೆ ನಾವ್ ಯಾರ ಜ್ಞಾನ ಇದೆ ನಾವೆಲ್ಲರೂ ಎಚ್ಚೆತ್ಕೋಬೇಕಾಗಿದೆ ಅನ್ನೋದು ನನ್ನ ಸಬ್ಮಿಷನ್ ಸರ್. ಥ್ಯಾಂಕ್ ಯು ಸರ್. ಎಸ್ ಸುನೀತಾ ಮ್ಯಾಮ್. ಲಾಸ್ಟ್ ಮಂತ್ ನನ್ನ ಡಿಪಿ ಟರ್ನ್ ಓವರ್ ಆಕ್ಚುಲಿ ಅಲ್ಲಿ ಇದ್ದಿದ್ದು 1 lakh 2 lakh ಆಗ್ತಿತ್ತು. ಬಟ್ ಲಾಸ್ಟ್ ಮಂತ್ 5 lakh ಡಿಪಿ ಟರ್ನ್ ಓವರ್ ಆಗಿದೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ಆಕ್ಟಿವಿಟಿ, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮೇ ಇತ್ತು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಇವತ್ತು ಆಕ್ಟಿವಿಟಿ, ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ ಮಾತಾಡಬೇಕು, ಅದ್ರ ಒಂದು ರಿಟೇಲ್ ಪ್ರಾಫಿಟ್ ಹೇಳಬೇಕು ಅಂತ ತುಂಬಾ ಖುಷಿ ಆಗುತ್ತೆ. ಇಟ್ ಇಸ್ ಹೈಯೆಸ್ಟ್ ಎಂಜಾಯ್ ಮಾಡಿರ್ತಕ್ಕಂಥದ್ದು ಈ ಒಂದು ಪ್ರಾಡಕ್ಟ್. ಮೇನ್ ಒಂದು ಹೈಲೈಟ್ಸ್ ಅನ್ನ ಹೇಳ್ತೀನಿ. ಯಾಕೆ ನಾವು ರೈತರಿಗೆ ಆಕ್ಟಿವಿಟಿ, ಆಕ್ಟಿವ್ ಮ್ಯಾಕ್ಸ್ ಕೊಡ್ಬೇಕಂದ್ರೆ ಮುಂದಿನ ಪೀಳಿಗೆಗೆ ನಮಗೆ ಭೂಮಿ ಬೇಕು. ಯಾಕೆ ಭೂಮಿ ಬೇಕಂದ್ರೆ ನಮ್ಮ ಹೊಟ್ಟೆ ತುಂಬಬೇಕು. ಯಾಕಂದ್ರೆ ರೈತ ಅನ್ನ ಬೆಳಿತಕ್ಕಂಥ ರೈತ. ಆ ಭೂಮಿ ಮುಂದಿನ ಪೀಳಿಗೆ ಉಳಿಬೇಕಂದ್ರೆ ಆಕ್ಟಿವಿಟಿ, ಆಕ್ಟಿವ್ ಮ್ಯಾಕ್ಸ್ ನಾವು ಕೊಡಲೇಬೇಕಾಗಿದೆ. ಅತಿ ಹೆಚ್ಚಿನ ಕೆಮಿಕಲ್ಗಳಿಂದ ಭೂಮಿ ಏನಾಗುತ್ತೆ ಸವಳ ಕನ್ವರ್ಟ್ ಆಗ್ತಾ ಇದೆ. ಬಿಕಾಸ್ ದ ರೀಸನ್ ಎರೆಹುಳು ಇಲ್ದಲೇ ಎಷ್ಟು ಕೆಮಿಕಲ್ಸ್ ಆಗ್ತಾ ಇರೋದ್ರಿಂದ.
ಮೇನ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ಕಮ್ ಅಲ್ಲ, ಎಕ್ಸಾಕ್ಟ್ಲಿ ಭೂಮಿ ಉಳಿಬೇಕು ಆ ಪರ್ಪಸ್ಗೋಸ್ಕರನೇ. ಎಷ್ಟು ನಾನು ತುಂಬ ಖುಷಿ ಆಗುತ್ತೆ ಈ ಪ್ರಾಡಕ್ಟಲ್ಲಿ ರೀಟೇಲ್ ಮಾಡಿರ್ತಕ್ಕಂಥದ್ದು. ಒಂದು ತಿಂಗಳಿಗೆ ನಾನು 67,342 ರೂಪಾಯಿ ರೀಟೇಲ್ ಮಾಡಿದ್ದೀನಿ. ರೀಟೇಲ್ ಪ್ರಾಫಿಟ್ ಓನ್ಲಿ ಫಾರ್ 5 ಲೀಟರ್ ಕ್ಯಾನ್ ಅನ್ನು ನಾನು ಬಳಸ್ಕೊಂಡು ವಿತ್ ಆಫರ್ ಅನ್ನು ಎನ್ಕ್ಯಾಶ್ ಮಾಡ್ಕೊಂಡು ಇಬ್ಬರು ಪಾರ್ಟ್ನರಲ್ಲಿ, ನಾನು ನನ್ನ ಫ್ರೆಂಡ್ ರಮೇಶ್ ಅಂತ ರಾಯಚೂರು ಭಾಗದಲ್ಲಿ ಭತ್ತಕ್ಕೆ ಬೆಳಿಗ್ಗೆ ನಾವು ಐ ಥಿಂಕ್ ಹಿಂದೆ ಕಾರಲ್ಲಿ ತುಂಬ್ತೀವಿ 25ರಿಂದ 30 ಕ್ಯಾನ್, ಸಾಯಂಕಾಲಕ್ಕೆಲ್ಲ ಶೋಲ್ಡ್ ಔಟ್ ಮಾಡ್ಕೊಂಡ್ಬರ್ತೀವಿ. ಮ್ಯಾಕ್ಸಿಮಮ್ ನೈಟ್ 7:30-8 ಗಂಟೆ ಡೈರೆಕ್ಟ್ ಅಗ್ರಿಲ್ಯಾಂಡ್ಗೆ ನುಗ್ತಕ್ಕಂಥದ್ದು. ಸೊ ಈ ಥರ ಒಂದು ಇದು ಮ್ಯಾಕ್ಸಿಮಮ್ ಏನು ಗೊತ್ತಾ, ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 25-30 ಕ್ಯಾನು ಒಂದು 5 ಡೇಸ್ ವರ್ಕ್ ಮಾಡ್ತೀವಿ. 3 ಡೇಸ್ ಆರ್ 4 ಡೇಸ್ ಅಥವಾ 5 ಡೇಸ್ ವರ್ಕ್ ಮಾಡ್ತೀವಿ, ಆ ಥರ ಆಗುತ್ತೆ. ಇನ್ನೊಂದು ತಿಂಗಳು 55,000, ಇನ್ನೊಂದು ತಿಂಗಳು 34,000 ಈ ಥರ. ಸೊ ಇದ್ರಾಗೋದ್ರ ಜೊತೆಗೆ ನಂಬರ್ ಆಫ್ ಡಿ ಪಿಸ್ ಕಡೆ ಫೋಕಸ್ ಮಾಡ್ತಕ್ಕಂಥದ್ದು ರೈತರಿಗೆ ಈಸಿಯಾಗಿ ಸಿಗೋ ಥರ. ಸೊ ಈ ಥರ ಮಾಡ್ತಾ ಇರೋದ್ರಿಂದ ಎಷ್ಟು ಪ್ರಾಫಿಟ್, ಆ ರೀಟೇಲ್ ಪ್ರಾಫಿಟ್ ನನ್ನ ಒಂದು ಮೋಟಿವೇಶನ್ ನಾನೇನು ಮಾಡಿದ್ದೀನಿ ಅಂದರೆ ನನ್ನ ಕಣ್ಣೆದುರುಗಡೆ ಕಾಣಬೇಕು ಆ ಥರ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಅದನ್ನ ನಾನು ಯಾವಾಗಲೂ ಪಿಂಚ್ ಆಗ್ತಾ ಇರುತ್ತೆ. ಆಕ್ಟಿವಿಟಿ ನಾನು ರೀಟೇಲ್ ಪ್ರಾಫಿಟಿಂದ ಇದನ್ನು ಪರ್ಚೇಸ್ ಮಾಡಿದ್ದೀನಿ, ಅದನ್ನ ನೋಡಿದಾಗೆಲ್ಲ ನನಗೆ ಮೋಟಿವೇಶನ್. ಸೊ ನಾವೇನು ಮಾಡ್ತೀವಿ, ಆ ರೀಟೇಲ್ ಪ್ರಾಫಿಟನ್ನು ಬೇರೆ ಯಾವುದಕ್ಕೂ ಖರ್ಚು ಮಾಡ್ಬೋದು, ಆ ಒಂದು ವಸ್ತು ಮೇಲೆ ಇನ್ವೆಸ್ಟ್ ಮಾಡಿ. ಆ ವಸ್ತು ನಿಮಗೆ ಮೋಟಿವೇಟ್ ಮಾಡ್ತಾ ಇರತ್ತೆ, ರೀಕಾಲ್ ಮಾಡ್ತಾ ಇರತ್ತೆ. ಅಗೇನ್ ನನಗೆ ಪ್ರೇರಣೆ ಏನಂತಂದ್ರೆ ನಾನು ಇನ್ನೂ ಆಕ್ಟಿವಿಟಿ ಪ್ರಾಡಕ್ಟನ್ನು ರೀಟೇಲ್ ಮಾಡ್ಬೇಕಂತ. ತುಂಬ ಜನಕ್ಕೆ ನಾನು ಹೇಳೋದೇನು ಗೊತ್ತು, ಮೊದಲು ನನ್ನ ಟೀಮಲ್ಲಿ ಆಕ್ಟಿವಿಟಿ ಹಿಡ್ಕೊಂಡು ಜಮೀನು ನುಗ್ಗಿ, ನಿಮ್ಗೆ ಗೊತ್ತಿಲ್ವಾ, 10 ಜನದ ಹತ್ರ ರೈತರನ್ನ ಭೇಟಿಯಾಗಿ 10 ಜನದಲ್ಲೇ 5 ಕನ್ಫರ್ಮ್. ಅಪ್ರೋಚಿಂಗ್, ನಂಬರ್ ಆಫ್ ಅಪ್ರೋಚಿಂಗ್, ಬೈಬಲ್ ಸ್ಟೋರಿ ತುಂಬ ಚೆನ್ನಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಅಪ್ರೋಚಿಂಗ್ ರೈತರು ಗೊತ್ತಿಲ್ಲದಿರೋರು ಯಾರು ಇಲ್ಲ. ಎಲ್ಲರೂ ಮೂಲ ನೋಡ್ತಾ ಹೋದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಇಂದ ಹಿಡಿದ್ಬಿಟ್ಟು CM PM ಇಂದ ಮೂಲ ಹುಡುಕಿದ್ರೆ, ಎಸ್ಪೆಷಲಿ ಇಂಡಿಯಾದಲ್ಲಿ ರೈತರ ಕುಟುಂಬನೇ ಆಗಿರುತ್ತೆ, ರೈತರ ಮೂಲದಿಂದ ಬಂದಿರೋರೇ ಆಗಿರ್ತಾರೆ. ಹಾಗಾಗಿ ಸ್ವಲ್ಪ ಕಣ್ಣರಳಿಸಿ ನೋಡಿದ್ರೆ ನಮ್ಮ ಅಗ್ರಿ ಪ್ರಾಡಕ್ಟ್ನ ಅದ್ಭುತವಾಗಿ ಎಲ್ಲಾ ಮನೆಗೂ ಮುಟ್ಟಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಗ್ರೇಟ್ ಓಂಕಾರ್, ತುಂಬಾ ಖುಷಿ ಆಗುತ್ತೆ ಓಂಕಾರ್ ಬಗ್ಗೆ ಹೇಳೋದಕ್ಕೆ. ಓಂಕಾರ್ ಒಂದು ಟೈಮಲ್ಲಿ ಫೈನಾನ್ಷಿಯಲಿ ಸಾಕಷ್ಟು ಚಾಲೆಂಜ್ ಫೇಸ್ ಮಾಡ್ತಿದ್ದು, ಇವತ್ತೇನಾದ್ರೂ ಓಂಕಾರ್ ನೆಮ್ಮದಿಯಾಗಿದ್ದಾನೆ, ಖುಷಿಯಾಗಿದ್ದಾನೆ ಅಂದ್ರೆ ಕಾರಣನೇ ಇವತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅವನು ಉಳಿಸಿ ಇವತ್ತು ಬೆಳೆಸ್ತಾ ಇರೋದು, ನೆಮ್ಮದಿಯಾಗಿ ಸೂಪರ್ ಸಕ್ಸಸ್ ಕಡೆ ಹೋಗ್ತಾ ಇರೋದು. ಇವತ್ತು ಟೀಮ್ ಇಂದ 50,000 ಲಕ್ಷ ಇನ್ಕಮ್ ನ ಅರ್ನ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಇಷ್ಟು ಶಕ್ತಿ ನಮ್ಮೊಳಗಡೆ ಇದೆ. 100% ನಾನು ಏನ್ ಕನಸು ಸಹಿತ ನನ್ಸು ಮಾಡ್ಕೊಳ್ತಕ್ಕಂಥ ಪವರ್ ಇದೆ. ಪ್ರತಿಯೊಬ್ಬ ರೈತನಿಗೆ ಜೀವನಾಡಿ ಆಗ್ಬೋದು, ಎಲ್ಲರ ಕನಸನ್ನು ಸಹಿತ ನನ್ಸು ಮಾಡ್ಬೋದು. ನೀವೆಲ್ಲರೂ ಸಹಿತ ಇವಾಗ ಸೀರಿಯಸ್ ಸಂಕಲ್ಪ ಮಾಡಬೇಕು, ಎಷ್ಟು ನಾನು ಫೋಕಸ್ ಮಾಡಬೇಕಾಗಿದೆ, ಎಷ್ಟು ಅಗ್ರೆಸಿವ್ ಆಕ್ಷನ್ ಮಾಡಬೇಕಾಗಿದೆ ಅಂತ. ಇದನ್ನ ನೀವು ತಲುಪಿಸಿ. ಇವಾಗ ನಿನ್ನೆ ಮತ್ತೆ ಇವತ್ತಿನ ಟ್ರೈನಿಂಗ್ ಏನಿದೆ ಇದನ್ನ ಕರೆಕ್ಟ್ ಆಗಿ ಒಬ್ಬ ರೈತನಿಗೆ ಕೂರಿಸಿ ಅರ್ಥ ಮಾಡಿಸಿದ್ರೆ ಯಾಕ ವ್ಯಕ್ತಿ ಒಬ್ಬ ಎಂಟ್ರಪ್ರನರ್ ಆಗೋದಿಲ್ಲ? ಯೋಚನೆ ಮಾಡಿ. ಒಬ್ಬ ಸಕ್ಸಸ್ಫುಲ್ ಎಂಟ್ರಪ್ರನರ್ ಎಲ್ಲ ರೈತನು ನಾವು ಮಾಡ್ಬೋದು. 100% ರೈತರು ಸೂಸೈಡ್ ಮಾಡ್ಕೊಳ್ಳೋದನ್ನ ತಪ್ಪಿಸಬಹುದು. ಅಂತ ಶಕ್ತಿ ನಮ್ಮ ಹತ್ರ ಇದೆ. ಅವ್ನು ಕಷ್ಟಪಡೋ ಕಡಿದೇನೆ ಅಂದ್ರೆ ಅವ್ನಿಗೆ ಎಂತ ಜೀವನ ನಾವು ಕೊಡ್ಬೋದು. ಅದ್ರ ಕಡೆ ಎಲ್ಲರೂ ಸಹಿತ ಫೋಕಸ್ ಮಾಡಿ ಫ್ರೆಂಡ್ಸ್. ಅಗೈನ್ ಈ ಒಂದು ಸೆಷನ್ ಅನ್ನ ಇವಾಗ ಮತ್ತೆ 7 PM ಗೆ ರೀಟೆಲಿಕಾಸ್ಟ್ ಆಗುತ್ತೆ ಈ ಪ್ರೋಗ್ರಾಮ್. ಇವತ್ತು ಎಲ್ಲಾ ನಿಮ್ಮ ರೈತ ಬಾಂಧವರನ್ನ ಇನ್ವೈಟ್ ಮಾಡಿ, ಏನೆಲ್ಲ ಮಿರಾಕಲ್ ಆಗ್ತಿದೆ ಇನ್ವೈಟ್ ಮಾಡಿ. ಇವಾಗ ನಿಮಗೆ ಸಿಗುತ್ತೆ, ಇವತ್ತು ನಿಮಗೆ ಈ ಲಿಂಕ್ ಪ್ರತಿಯೊಬ್ಬರಿಗೂ ತಲುಪಿಸಿ, ಎಲ್ಲರನ್ನೂ ಅಟೆಂಡ್ ಮಾಡಿಸಿ. ಇದಾದ್ಮೇಲೆ ಈ ರೆಕಾರ್ಡಿಂಗ್ ನಿಮಗೆ ಸಿಗುತ್ತೆ. ಇದನ್ನ ನೀವು ಇಟ್ಕೊಂಡಿರಿ, ಒಬ್ಬೊಬ್ಬರ ಹತ್ರ ಕೂರ್ಸ್ಬಿಟ್ಟು ಕ್ಲೀನ್ ಆಗಿ ಅರ್ಥ ಮಾಡಿಸಿ. 2 hours ನೀವು ಸ್ಪೆಂಡ್ ಮಾಡಿ ಒಬ್ಬ ರೈತ ಹತ್ರ ಕ್ಲೀನ್ ಆಗಿ ನೆನ್ನೆ ರೆಕಾರ್ಡಿಂಗ್ ಇವತ್ತಿನ ರೆಕಾರ್ಡಿಂಗ್ ಕ್ಲೀನ್ ಆಗಿ ಕೇಳಿಸಿ ನೋಡಿ, ಅವರಿಗೆ ಏನೆಲ್ಲ ಮಿರಾಕಲ್ ಆಗುತ್ತೆ, ಅವ್ರೇನ್ ನೆಕ್ಸ್ಟ್ ಸ್ಟೆಪ್ ತಗೊಳ್ತಾರೆ. ಇದನ್ನ 100% ನೀವೆಲ್ಲರೂ ಸಹಿತ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅದ್ಭುತವಾದ ಒಂದು ಜ್ಞಾನ ನಮಗೆಲ್ಲ ಸಿಗ್ತಾ ಇದೆ. ಈ ಪ್ರಾಡಕ್ಟ್ ನ ಎಲ್ಲರಿಗೂ ರೀಚ್ ಮಾಡಿಸೋಣ, ಎಲ್ಲರಿಗೂ ಸಹಿತ ಅರಿವು ಮೂಡಿಸ್ತಾ ಅಮೇಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಎಲ್ಲರಲ್ಲೂ ಕೊಡ್ಸೋಣ. ಇಷ್ಟು ನಮ್ಮ ಅಗ್ರಿಕಲ್ಚರ್ ಕೆಟಗರಿ. ನಾಳೆ ಇನ್ನ ಒಂದು ಮೇಜರ್ ಕೆಟಗರಿಗೆ ನಾವು ಶಿಫ್ಟ್ ಆಗ್ತಾ ಇದೀವಿ. ದಟ್ ಈಸ್ ಇವತ್ತಿನ ಬಿಗ್ಗೆಸ್ಟ್, ಇಡೀ ಮನುಕುಲ ತಲ್ಲಣಗೊಂಡಿರ್ತಕ್ಕಂಥ ಒಂದು ಕೆಟಗರಿ, ದಟ್ ಈಸ್ ವೆಲ್ನೆಸ್. ಇವತ್ತು ಮನುಕುಲನೇ ತಲ್ಲಣಗೊಂಡಿದೆ, ಆದ್ರೆ ಅದಕ್ಕೆ ನಮ್ದು ರಿಯಲಿ ಬೆಳಕಾಗಿ ಮೋದಿ ಕೇರ್ ಇದೆ. ಅದೇ ಒಂದು ಅತ್ಯದ್ಭುತವಾದ ಒಂದು ಹೆಲ್ತ್ ಕೆಟಗರಿ ನಾವು ನೋಡ್ತಾ ಇದೀವಿ. ಹೆಲ್ತ್ ರೇಂಜ್, ಹೆಲ್ತ್ ಸಪ್ಲಿಮೆಂಟ್ ನ ನಾಳೆಯಿಂದ ಪ್ರಾಡಕ್ಟ್ ನಾಲೆಡ್ಜ್ ಅಂಡ್ ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ಳೋಣ. ಎಲ್ಲರಿಗೂ ಸಹಿತ ಇನ್ವೈಟ್ ಮಾಡಿ ಈ ಸೆಷನ್ಗೆ. ಎಲ್ಲರಿಗೂ ಅವಶ್ಯಕತೆ ಇರತಕ್ಕಂಥ, ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಯೂ ಸಹಿತ ಆರೋಗ್ಯನ ಕಾಪಾಡ್ಕೊಳಕ್ ಆಗ್ತಿಲ್ಲ.
ಎಷ್ಟೋ ಜನ ಆರೋಗ್ಯನ ಕಾಪಾಡ್ಕೊಳಕ್ ಆಗದಲ್ಲೇ ಪ್ರಾಣಗಳು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಅನಾಥರಾಗಿದ್ದಾರೆ. ಇವತ್ತು ಅಂತ ಒಂದು ಪ್ರಾಣನ ಬದುಕಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದು ಹೆಲ್ತ್ ಕೆಟಗರಿನ ನಾಳೆಯಿಂದ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಅಂಡ್ ಸಿ ಯು ಟುಮಾರೋ. ಬಾಯ್.